ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದ ಎತ್ತ ಸಂಬಂಧವಯ್ಯ. ಗೋವಿಂದಪುರ ಎಲ್ಲದ, ಪುಣ್ಯಕ್ಷೇತ್ರ ಕುಂಬಾರಿ ಎಲ್ಲದ, ಬೂದ್ಯಾಳ ಎಲ್ಲದ, ಸುತ್ತಮುತ್ತ ಭಂಡಾರಗೋಟಿ ರೇವತ್ಗಾಯಿ ಹಿಂಗೆಲ್ಲ ಬಂಧುಗಳದಾರ. ಅವ್ರು ಎಲ್ಲಿ ಅವರದಾರ? ಹೌದು ಹೌದು, ಎಲ್ಲಿದು ಎಲ್ಲರೇ ಸಂಬಂಧ ಇಟ್ಟಿದೆ ಭಗವಂತ. ಇಂಥ ಒಂದು ಪಾರಮಾರ್ಥದ ಸೇವಾದಾಗ ನಮ್ಮದು ನಿಮ್ಮದು ಭೇಟಿ ಆಗಬೇಕಂದ್ರೆ ಇದಕ್ಕೆ ಸಂಬಂಧ ಸತ್ಯ ಸಂಘದ ಬಂಧುಗಳೇ. ಸತ್ಯ ಸಂಘ ಹೌದು. ಅನುಭಾವಿ ಕಲಾವಿದನ ಬುದ್ಧಾಳದ ಸಿದ್ದು ಮಾಸ್ತರ್ ಅಂದ್ರೆ ಸಾಮಾನ್ಯ ಅಲ್ಲ. ಹೌದು ಹೌದು, ಅವನಲ್ಲಿ ಒಂದು ಧ್ಯೇಯ ಒಂದೇ ಅದ, ಖರೆ ರೂಪ ಎರಡದಾವು. ಹೌದು ಹೌದು ಹೌದು, ಖರೆ ಚಲೋದ ಅಡಿಗಿತ್ತು, ಸುಮಾರು ಹೊರಗೆ ಕಾಣಿಸಿತ್ತು. ಹೌದು ಹೌದು, ಖರೆ ಇವತ್ತ ಸುಮಾರ ರೂಪ ಸುಳು ಹಯ್ಯಂಗಿಲ್ಲ. ಎಂತ ಅನುಭವದ ಮಾತು ಹೇಳಿದ್ರಿ. ಹೌದು. ಯಾಕೆ ಈ ಮಾತು ಹೇಳೋದದ? ಯಾಕ್ರಿಪ್ಪ? ಎಂತ ಮಾತು ಮಾತಾಡಿದ್ರಿ. ಹಾ ಹಾ, ಈಗ ನಿಮ್ಮ ಊರಿಗೆ ಬಂದಿದ್ದೇವೆ, ನೀವು ಹೇಳ್ದಂಗೆ ಕೇಳಬೇಕಾಗಿತ್ತು. ಖರೆ ಹೌದು, ನೀವು ರೊಕ್ಕ ಕೊಡ್ಲಿಕ್ಕೆ ಹರಕತ್ತಿಲ್ಲ. ಖರೆ ಇವತ್ತು ಜಾನಪದ ಹಾಡಂಗಿಲ್ಲ ಅಂದನಲ್ಲ, ಸಾಕ್ಷಾತ್ ಮಹಾದುಲಿಂಗನ ವರವನಿಗೆ ಆಗ್ಯದ ಬಂಧುಗಳೇ. ಸಬದ ಕೈ ಎತ್ತಿ ಹೇಳಬೇಕು. 80 ವರ್ಷದ ಮಪ್ಪನ ಮುದುಕನ ರೂಪ ತೊಟ್ಟ ಅಂಶದ ಮಧ್ಯೆ ಕನ್ಯಾ ಬೇಡ್ಲಕ್ಕೆ ಹೋಗೋದ ಕಾಲಾಗ ಗೌಡ ಧಿಕ್ಕಾರ ಮಾಡೋದ ಪ್ರತಿಫಲ ಬೆತ್ತಿನ ಜೊತೆ ಅಂಶದ ಮತ್ತೆಂದು, ಬೆತ್ತಿನ ಜೊತೆ ಪದಮವಾಗಿ ಲಗ್ನ ಇತ್ತು. ಈ ಕಾರಣಕ್ಕಾಗಿ ಅಂಶದ ಮತ್ತೆ ಕೂಡಿಲ್ಲ. ಅವ ಪರಿಪೂರ್ಣ ಗೌಡಾಗಿ ನೀ ಹುಟ್ಟಿ ಬರ್ತಿ. ಇಲ್ಲಿ ಹಂಗ ಏಳ ತಲೆ ಅದಾವ, ನಿನಗೆ ಏಳ ಹಿಡಿ ಅದಾವ, ಹಂಗ ಏಳ ಹಟ್ಟಿಗೆ ನೀ ಮಾಲಕ್ಕಾಗುತ್ತೆ ತಿಳಿ ಆಶೀರ್ವಾದ ಮಾಡದ. ಹೌದು ಹೌದು, ನಿನ್ನ ಮನೆ ಒಳಗ ಬಂದ ಮಗಳ ಹೊಟ್ಟಿಪುರ ನಾಲ ಪಾದಕ ಇಂದಾಪುರ ಬಾವಡ ಕ್ಷೇತ್ರದದು. ಹೌದು. ಏನ್ರಿಪ್ಪ? ಪರಿಪರಿದಿಂದ ಎಲ್ಲ ಕಾಡಿದಿ. ಹೌದು ಹೌದಲ್ಲ? ಅದರಂತೆ ಶುದ್ಧ ಮಹಾಳಿಂಗರಾಯ ಮುತ್ಯಾಗೂ ಕಾಡಿದಿ. ಹೌದು. ಬೀರದೇವರ ಮುತ್ಯ ಸಾಮಾನ್ಯ ಅಲ್ರಿ. ಅವ ಬರೇ ಕಣ್ಣು ತೆರೆದು ನೋಡಿದ್ರೆ ಅಂಜಿ ಓಡ್ಬೇಕು ಅಂತ ರೂಪ ಬೀರದೇವ್ರದು. ಹೌದು. ಮುಂಜಾನೆ ಪೂಜೆ ಮಾಡೋರು ಸಂಜೆ ಕುಳಿಲಿಲ್ಲ, ಸಂಜೆಗೆ ಮಾಡೋರು ಮುಂಜಾನೆ ಉಳಿತಿದ್ರು. ಬರೇ ರೂಪಕ್ಕೆ ನೋಡಿ ಅಟ್ಟ ಅಟ್ಟ ಅಂಜುತ್ತಿದ್ರು. ಹೌದು. ಅಂತವನ ಪೂಜೆ ದಿಟ್ಟ ಮಾಳಿಂಗರಾಯ ಮುತ್ಯ ಮಾಡ್ಯಾನ. ಗೋವಿಂದಪುರದ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರುವಂತ ಸಕಲ ತತ್ವಜ್ಞಾನಿಗಳಿಗೆ, ಮಾನಭಾವಿಗಳಿಗೆ, ಅನಭಾವಿ ಕಲಾವಿದರಿಗೆ, ಹೌದು, ಕುಂಬಾರಿ ಘೇನ ಶುದ್ಧ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅನಂತನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾರ ಮಹಾತ್ಮರು. ಏನತ್ರಿಪ್ಪ? ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಹೌದು. ಬೆಟ್ಟದ ಮೇಲಿನ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎತ್ತಣದ ಎತ್ತ ಸಂಬಂಧವಯ್ಯ. ಹೌದು ಹೌದು. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಹೌದು 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 ಹೌದು. ನೋಡ್ರಿ ಎಂತ ಮಾತು ಹೇಳ್ತಾರ. ಎಂತದ್ರಿಪ್ಪ? ಶೂನ್ಯಪೀಠದ ಅಧಿಕಾರಿಗಳಾದಂತ ಶೂನ್ಯಪೀಠದ ಒಡೆಯ ಅಲ್ಲಂಪರ್ವ ಗುರುಗಳು ಹೇಳದ ಮಾತದಿದು. ಏನ್ರಿಪ್ಪ ಮಾತ? ಎತ್ತಣದ ಮಾಮರ, ಎತ್ತಣದ ಕೋಗಿಲೆ. ಹೌದು. ನೋಡ್ರಿ, ಎತ್ತಣದ ಮಾಮರ ಒಂದು ಮಾವಿನ ಗಿಡ ಎಲ್ಲಿ ಬೆಳೀತದ, ಹೌದು, ಕಾಯಿನು ಹತ್ತವ. ವಸಂತ ಋತುದಲ್ಲಿ ಮಾವಿನ ಮರದ ಮ್ಯಾಗ ಬಂದು ಕೋಗಿಲ ಕೂತು ಕೂಗು ತಂದ್ರ ಆ ಒಂದು ಗಿಡಕ್ಕೆ ರೂಪ ಬರುತ್ತದ. ಹೌದು ಹೌದು. ಹೌದಲ್ಲ? ಹೌದು. ಅದರಂತೆ ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ದೊಡ್ಡ ಗುಡ್ಡಗವಾರದ ಮ್ಯಾಲ ಏನು ಬೆಳೀತದ? ನೆಲ್ಲಿ ಗಿಡ ಬೆಳೀತದ, ನೆಲ್ಲಿಕಾಯಿ ಹತ್ತದ. ಹೌದು ಹೌದು. ಅಂತ ಗುಡ್ಡದ ಮ್ಯಾಗಿಂದ ಹೋಗಿ ನೆಲ್ಲಿಕಾಯಿ ತಗೊಂಡ ತಿಂದ್ರ ಶವಿ ಕೊಡಂಗಿಲ್ರಿ, ಅದರ ಜೊತೆ ಉಪ್ಪು ಹತ್ತದ. ಹೌದು ಹೌದು. ನೆಲ್ಲಿಕಾಯಿ ಬೆಟ್ಟದ ಮ್ಯಾಗ ಬೆಳೀತದ, ಉಪ್ಪು ಎಲ್ಲಿ ಬೆಳೀತದ? ಎಲ್ಲಿರಿಪ್ಪ? ಸಮುದ್ರದೊಳಗ ಬೆಳೀತದ. ಉಪ್ಪ ಸಮುದ್ರದಾಗ ಬೆಳೀತದ. ಹೌದು. ನೆಲ್ಲಿಕಾಯಿ ಗುಡ್ಡದ ಮ್ಯಾಗದ, ಉಪ್ಪ ಸಮುದ್ರದೊಳಗದ. ಖರೆ ಭಗವಂತ ಎಲ್ಲಿ ಗುಡ್ಡ ಎಲ್ಲಿ ಸಮುದ್ರ ಎರಡಕ್ಕೂ ಎಲ್ಲಿದ್ದೆಲ್ಲಿ ಸಂಬಂಧ ಇಟ್ಟಿದಿ. ಹೌದು ಹೌದು. ಅದರಂತೆ ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದ ಎತ್ತ ಸಂಬಂಧವಯ್ಯ. ಗೋವಿಂದಪುರ ಎಲ್ಲದ, ಪುಣ್ಯಕ್ಷೇತ್ರ ಕುಂಬಾರಿ ಎಲ್ಲದ, ಬೂದ್ಯಾಳ ಎಲ್ಲದ,
ಸುತ್ತಮುತ್ತ ಭಂಡಾರಗೋಟಿ ರೇವತ್ಗಾಯಿ ಹಿಂಗೆಲ್ಲ ಬಂಧುಗಳದಾರ. ಅವ್ರು ಎಲ್ಲಿ ಅವರದಾರ? ಹೌದು ಹೌದು. ಎಲ್ಲಿದು ಎಲ್ಲರೇ ಸಂಬಂಧ ಇಟ್ಟಿದೆ ಭಗವಂತ. ಇಂಥ ಒಂದು ಪಾರಮಾರ್ಥದ ಸೇವಾದಾಗ ನಮ್ಮದು ನಿಮ್ಮದು ಭೇಟಿ ಆಗಬೇಕಂದ್ರೆ ಇದಕ್ಕೆ ಸಂಬಂಧ ಸತ್ಯ ಸಂಘದ ಬಂಧುಗಳೇ, ಸತ್ಯ ಸಂಘದ. ಹೌದು 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 ಹೌದು. ತಂದಿನಾದಂತ ಮಹಾದೇವಲಿಂಗದ ಪೋಳ್ಯಾಗ ಪುಣ್ಯದ ಗಂಟ ಪುಣ್ಯದ ಬುತ್ತಿ ಯಾವನಲ್ಲಿ ಅದ ಅವನಿಗೆ ಇದು ಕೈ ಮಾಡಿ ಕರೀತದ ಬಂದು ಉಣು ಅಂತೇಳಿ. ಹೌದು. ಎಲ್ಲರಿಗೆ ಸಿಗಂಗಿಲ್ಲ ಇದು. ಹೌದು. ಯಾಕ ಇದು ಮಾತು ಹೇಳುದದ? ಯಾಕ್ರಿಪ್ಪ? ಅನುಭಾವಿ ಕಲಾವಿದರು. ಹೌದು. ನಮ್ಮ ಸಹೋದರ ಸಮಾನ ಇದ್ದಂತ ಬೂದ್ಯಾಳದ ಸಿದ್ದು. ಹೌದು. ಅನುಭಾವಿ ಕಲಾವಿದನ ಬೂದ್ಯಾಳದ ಸಿದ್ದು ಮಾಸ್ತರ್ ಅಂದ್ರೆ ಸಾಮಾನ್ಯ ಅಲ್ಲ. ಹೌದು ಹೌದು. ಅವನಲ್ಲಿ ಒಂದು ಧ್ಯೇಯ ಒಂದೇ ಅದ, ಖರೆ ರೂಪ ಎರಡದಾವು. ಹೌದು ಹೌದು ಹೌದು. ಖರೆ ಚಲೋದ ಅಡಿಗಿತ್ತು, ಸುಮಾರು ಹೊರಗೆ ಕಾಣಿಸಿತ್ತು. ಹೌದು ಹೌದು. ಖರೆ ಇವತ್ತ ಸುಮಾರು ರೂಪೆ ಸುಳು ಹಯ್ಯಂಗಿಲ್ಲ. ಎಂತ ಅನುಭವದ ಮಾತು ಹೇಳಿದ್ರಿ. ಹಾ ಹಾ. ಎಲ್ಲರಿಗೆ ಮನುಷ್ಯಗೆ ಮುಟ್ಟಂಗ ಮಾತ ಇವತ್ತ ಅವನ ನಿಜ ಜೀವನದಾಗ ಯಾವ ಟೇಜಿನ ಮ್ಯಾಗ ಇಂಥ ಮಾತ ಹಿಟ್ಟು ಸಮಾನದಲ್ಲಿ ಮಾತಾಡಿ ಅನ್ನತ್ತೇಳಿ ನನಗಂತೂ ಅನಸಂಗಿಲ್ಲ. ಹೌದು. ಖರೆ ಇವತ್ತ ಅದಕ್ಕೆ ಒಂದು ಮಾತು ಹೇಳುದದ. ಏನ್ರಿಪ್ಪ ಮಾತ? ನೋಡ್ರಿ, ಅನುಭಾವಿ ಕಲಾವಿದರು ಕೂಡ್ಯಾರ, ಸಿದ್ಧಟಿಗೆ ಮಾಡುದು ಜಾಗ, ಮಹಾತ್ಮರ ನನ್ನ ಮಹಾದೇವಲಿಂಗ ಹುಟ್ಟುದು ಭೂಮಿ ಅದು. ಹೌದು. ಏನದ? ತಂದಿನಾದಂತ ಮಹಾದೇವಲಿಂಗ ಹುಟ್ಟುದ ಭೂಮಿ ಅದ, ಪವಿತ್ರ ಜಾಗದ. ಹೌದು. ಈಶಾಯ ನಡೆದಾದ ಒಂದು ಗುರು, ಇನ್ನೊಂದು ಶಿಷ್ಯ. ಹೌದು. ಅದು ಇರ್ಲಿ ಹಂಕ, ಅದಕ್ಕೆ ತರುಣ ಬೇಡ. ಯಾಕೆ ಕೇಳ್ರಿ? ಯಾಕ್ರಿಪ್ಪ? ಸಿದ್ಧಟಿಗೆ ವಿಷಯ ಹೊರಗೆ ಬರ್ಲಾಗತ್ತದ, ಗೊತ್ತಾಗಲಾರ ವಿಷಯ ಇವತ್ತು ಗೊತ್ತು ಮಾಡ್ಬೇಕಾಗ್ಯದ. ಹೌದು ಹೌದು. ಖರೆ ಇಲ್ಲಿ ಕುತ್ತಂತ ಕಮಿಟಿ ಅವ್ರ ಮುಖಾಂತ ನೋಡಿಲ್ಲ, ಅಣುಗಳು ಯಾರು ಮಾತಾಡ್ರ ಗೊತ್ತಿಲ್ಲ. ಹಾ ಹಾ. ಆ ಸಿದ್ದು ಮಾಸ್ತರ್ ಮಾತಾಡುವಾಗ ಜಾನಪದ ಹಾಡ್ರಿ ಅಂದ್ರ ಅವರು. ಹಾ. ಅದಕ್ಕ ಪ್ರತಿ ಉತ್ತರ ಏನು ಕೊಟ್ಟ? ಏನು ಕೊಟ್ರು? ₹1,00,000 ಕೊಟ್ರೆ ಜಾನಪದ ಹಾಡವರೇ ಬರ್ತಾರ್ರಿ, ನಮಗ್ಯಾಕ ಕರ್ಸಿರಿ? ಹೌದು, ಅವರಿಗೆ ಕರ್ಸದಿತ್ತು. ಸಿದ್ದು ಮಾಸ್ತರ್ ಅಂತ ಒಳ್ಳೆ ಬುದ್ಧಿ ಒಂದು ವೇಳೆ ಈ ಹಾಡಿಕೆ ಕಲಾವಿದರಲ್ಲಿ ಇರ್ತಿತ್ತಂದ್ರ ನಮ್ಮ ಹಾಲ ಮತದ ಡೊಳ್ಳಿನ ಸಂಘ ಹದಗೆಡುತ್ತಿತ್ತಲ್ಲ ಬಂಧುಗಳೇ. ಹೌದು 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 ಹೌದು. ಸತ್ಯವಾದಂತ ಮಾತು ಹೇಳ್ತ ನಿಮಗ. ಹೌದು. ಯಾಕೆ ಈ ಮಾತು ಹೇಳುದದ? ಯಾಕ್ರಿಪ್ಪ? ಎಂತ ಮಾತು ಮಾತಾಡದ್ರಿ. ಹಾ ಹಾ. ಈಗ ನಿಮ್ಮ ಊರಿಗೆ ಬಂದಿದ್ದೇವೆ, ನೀವು ಹೇಳ್ದಂಗೆ ಕೇಳಬೇಕಾಗಿತ್ತು. ಖರೆ ಹೌದು. ನೀವು ರೊಕ್ಕ ಕೊಡ್ಲಿಕ್ಕೆ ಹರಕತ್ತಿಲ್ಲ. ಖರೆ ಇವತ್ತು ಜಾನಪದ ಹಾಡಂಗಿಲ್ಲ ಅಂದನಲ್ಲ, ಸಾಕ್ಷಾತ್ ಮಹಾದೇವಲಿಂಗನ ವರವನಿಗೆ ಆಗ್ಯದ ಬಂಧುಗಳೇ, ಸಬದ ಕೈ ಎತ್ತಿ ಹೇಳಬೇಕು. ಹೌದು 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 ಹೌದು. ಇದು ಸತ್ಯ ಸಿದ್ಧರ ಭಂಡಾರ. ಏನ ಪವಾಡ ಆಗ್ಯದ, ಮಹಾತ್ಮರ ಮಾಡುದ ಪವಾಡ ಇಲ್ಲಿ ಬಿಚ್ಚಿ ಹೇಳುದದ. ಹೌದು. ಅದಕ್ಕಾಗಿನೇ ನಮಗ ರೊಕ್ಕ ಕೊಟ್ಟು ಕರೆಸ್ತೀರಿ. ಹೌದು. ಖರೆ ಹಾಡಿಕೆ ಹಾಡಂತ ಕಲಾವಿದರು ತಪ್ಪಿಲ್ಲ. ಹಾ ಹಾ. ಹಾಡುವ ಜಾನಪದ ಹಾಡ್ತಾರಂದ್ರ ಕಲಾವಿದ್ರಿ ಹರಿಗೆಟ್ಟಾರ ಅಂತೇಳಿ ಹಿಂಗ ನೀವು ಅಂದಿರಂದ್ರ ಇದು ನಿಮ್ಮದು ತಪ್ಪಿಲ್ಲ. ಹೌದು. ಆ ಕಲಾವಿದರು ತಪ್ಪಿಲ್ರಿ. ಊರಾಗ ಹೋದ ಬಳಕ ನೀವು ಅಡಿಕೆ ಕೊಟ್ಟು ಕರೆಸ್ತೀರಿ, ಕಲಾವಿದರು ಹಾಡ್ತಿರ್ತಾರ. ಹಾ ಹಾ. ಹೆಣ್ಣು ಹುಡುಗಿಯರ್ನು ಹಾಡ್ತಾರ. ಅವ್ರು ನಮ್ಮ ತಂಗಿ ಸಮಾನ, ನಮ್ಮ ತಂಗಿದೇರಿ ಅವರು. ಹೌದು. ಖರೆ ಇದ್ರಾಗ ನೀವು ಕೂತು ಯಾರು ಜಾನಪದ ಹಾಡತ್ತೇಳಿ ಕೂ ಹೊಡಿತೀರಿ ನೋಡು, ಅದ್ರ ಕಾಲ ಹಾಲು ಮತ್ತು ಹದಿಗೆಡ್ಲಗತ್ತದ ಬಂಧುಗಳೇ. ಅದು ತಪ್ಪ. ಕಲಾವಿದರು ತಪ್ಪಲ್ಲ. ಇವತ್ತ ನಾವು ಮೊನ್ನಿನ ದಿವಸ ಒಂದು ಊರಿಗೆ ಹೋಗಿದ್ದೆವು. ಹೌದು. ಊರ್ ಹೆಸರು ಹೇಳೋದು ಬೇಡ, ಕಲಾವಿದ್ರ ಹೆಸರು ಹೇಳೋದು ಬೇಡ. ಹೌದು. ಆ ಕಲಾವಿದ್ರ ಜಾನಪದ ಹಾಡುವೊಳಗ ತರಬಿಲ್ಲ ಅಂದ್ರ ಅವರು. ಹಾ ಹಾ. ಇದು ಯಾವಾಗ ಕಾರ್ಯಕ್ರಮದ ನೀ ಏನು ಮಾಡ್ಲಾಗತ್ತಿದೆ ಅಂದ್ರ ಅವರು. ಹೌದು. ಇದು ಯಾವಾಗ ನಡೆದಾದ ನೀ ಏನು ಮಾಡ್ಲಾಗತ್ತಿದೆ. ಹಾ. ಅದು ಸೂಕ್ಷ್ಮದಾಗಿ ಹೇಳ್ತ ನಿನಗ ಅದು ಬಂದಂದ್ರ ಅವ್ರು ಮೊದಲೇ. ಹೌದು. ಮೊದಲಿನ ಸಂದಿಗೆ ಇದು ಏನು, ಇದು ಒಂದು ಅಕ್ಕಿನ ನಮ್ಮ ತಂಗಿನೇ ಹೆಸರು ಹೇಳೋದು ಬೇಡ, ನೀ ನನ್ನ ಪಾತ್ರಗಿತ್ತೆ ಅಂತೇಳಿ ಪದ ಹಾಡ್ದಳು. ಆಗಿತ್ತಿ ಈಗಿತ್ತಿ ಇಲ್ಲಿ ಅದಕ್ಕ ಅದ್ ಕೇಳಿದ್ರ ಅವರು. ಅದಕ್ಕ ಬಂಧುಗಳೇ, ಹೌದು, ನಿಮಗ ನಿಮ್ಮ ಮನಿ ಮಗ ಅಂತೇಳಿ ಪಿಂಟು ಮಾಸ್ತರ ಗೊಳಗೆ ಗೋವಿಂದಪುರಕ್ಕ
ಊರು ನೋಡಿತ್ತಲ್ ಖರೆ ನನ್ನ ಮಾಧವಲಿಂಗನ ಚರಿತ್ರೆ ಡೊಳ್ಳಿನ ಹಾಡಿಕೆ ಒಳಗ ಯೂಟ್ಯೂಬ್ ಮುಖಾಂತರ ಎಲ್ಲಾ ಕಡೆ ಬಿತ್ತಿದೇವ್ ಖರೆ ಊರು ನೋಡಿತ್ತಲ್ಲ. ಹೌದು. ಖರೆ ಈ ಊರಿಗೆ ಬಂದಿದಂದ್ರ ನಿಮ್ಮ ಮನಿ ಮಗ ತಿಳಿ ನನ್ನೊಂದು ವಿನಂತಿ ಅದ. ಹಾಲ ಮತದ ಸತ್ಯ ಸಂಘ ಅಂಶದ ಮುತ್ಯ ಮಾಳಿಂಗರ ಡೊಳ್ಳಿನ ಸಂಘ ನಡೆದಲ್ಲಿ ಯಾವ ಜಾನಪದ ಹಾಡ್ಲಗತ್ತಂದ್ರ ಅವನಿಗೆ ಸರಿಸಿ ಒಂದು ಕಪ್ಪಳಿಗೆ ಕೊಟ್ಟು ನೆಟ್ಟಗ ಹಾದಿ ಹಿಡಿಸ್ರಪ್ಪ ಅಂತೇಳಿ ನಿಮಗೆ ಒಂದು ಮನಿ ಮಗ ತಿಳಿ ವಿನಂತಿ ಅದ. ಹೌದು ಹೌದು. ಯಾಕೆ ಇದು ಮಾತು ಹೇಳುದದ? ಯಾಕ್ರಿಪ್ಪ? ಅನುಭವದಿಂದ ವಿಷಯಗಳ ನಡೆದವ. ಹೌದು, ಅನುಭವದಿಂದ ವಿಷಯಗಳು ನಡೆದವು. ನಮ್ಮ ತಮ್ಮ ಇದ್ದಂತ ಬೂದ್ಯಾಳ ಸಿದ್ದುಗ ಸಂಶಯ ಕಾಡ್ತು. ಏನ್ ಕಾಡಿದ್ರಿಪ್ಪ ಸಂಶಯ? ಸಂಶಯ ಕಾಡ್ತ ಅನ್ನೋದಕ್ಕಿಂತ ಯಾ ಕಲಾವಿದರು ಕೇಳಿತ್ತಲ್ಲ ಅಂತ ಪ್ರಶ್ನೆ ಇವತ್ತ ಹೊರಗೆ ಬರ್ಲತ್ತೇಳಿ ಕೇಳ್ಯಾನಂದ್ರ ಹೌದು ನಾಡ್ ಮ್ಯಾಗ ಇಂಥ ಕಲಾವಿದ ಹುಟ್ಟಬೇಕು, ಇಂಥ ಪ್ರಶ್ನೆ ಕೇಳಬೇಕು ಬಂಧುಗಳೇ. ಅವನ ಹೆಸರಲ್ಲಿ ದಯವಿಟ್ಟು ಒಂದು ಚಪ್ಪಳೆ ಬಿಡಿರಿ. ಬೆಳಿಬೇಕು ಹೆಂಗ? ಯಾಕ ಇದು ಮಾತು ಹೇಳ್ತ ಕೇಳ್ರಿ. ಯಾಕ್ರಿಪ್ಪ? ಅಂಶುದ್ಧ ಮತ್ತೆ ಕೈಲಾಸದಾಗ ಗುರು ಸೇವೆ ಮಾಡ್ಲಗತ್ತಾನ. ಹೌದು. ಆದಿ ಬಾಳಕಾವತಿ ರೂಪ ಚೆಲುವಿಕೆ ಇದ್ದಳು ಅಡ್ಡಗಟ್ಟ್ಯಾಳ. ನೀನೇ ಹೇಳಿದಿ ಮಾಸ್ತರ್ ಅಂತೇಳಿ ಹೇಳಿದ್ರ ಅವರು. ಹೌದು. ಏನಂದಿ? ನನ್ನ ಜೊತೆ ಲಗ್ನ ಆಗು, ನಿನ್ನ ಜೊತೆ ಕೂಡಬೇಕಾಗುದು ಒಂದು ನಂದ ಆಶೆ ಅದ. ಹೌದು ಹೌದು. ನನ್ನ ಸಂಕಲ್ಪದ ನಿನ್ನ ಜೊತೆ ಲಗ್ನ ಆಗೋದದ, ನಿನಗ ಕೂಡುದದ ಅಂದಳು. ಹೌದು. ಅವಾಗ ಅಮುಶುದ್ಧ ಮತ್ತೆ ಯಾರು ಹೇಳ್ದ? ಏನ್ ಹೇಳ್ದ? ಇಲ್ಲಿ ಬೇಡ, ಇದು ನನ್ನ ಗುರು ಸೇವೆ ಮಾಡೋ ಜಾಗದ. ಹೌದು. ಈ ಸಮಯದಾಗ ನೀ ಯಜ್ಞ ತರಬೇಡ, ನನ್ನ ಜೊತೆ ನಿನ್ನ ಲಗ್ನ ಆಗೋದು ಸಂಕಲ್ಪ ಇತ್ತಂದ್ರ ಭೂಲೋಕದಾಗ ನಾಗರಾಯಗೌಡನ ಮನೆ ಒಳಗ ಪದ್ಮಾದೇವಿಯಾಗಿ ಹುಟ್ಟಿ ಬಾ. ಹೌದು. ನಿನ್ನ ಮನೆಗೆ ನಾವಮ್ಮ ಬರ್ತ. ನನಗೆ ಗುರುತು ಹಿಡಿದ್ರೆ ಮಾತ್ರ ನನ್ನ ಜೊತೆ ಲಗ್ನ, ನನ್ನ ಗುರುತು ಹಿಡಿಲಿಕ್ಕೆ ನಾ ಬೆತ್ತ ಕೊಡ್ತ ನನ್ನ ಸಂಕೇತ, ಅದರ ಜೊತೆ ಲಗ್ನ ಅಂದ. ಹೌದು ಹೌದು ಹೌದು. ಇದು ಸಿದ್ಧಟಿ ಕೈಲಾಸದಾಗ ಆಗ್ಯದ. ಹೌದು. ಖರೆ ಮಾಸ್ತರ ಎಲ್ಲೇ ಅಕ್ಕಿನ ಆಶೆ ಅದ ಏನಂತೇಳಿ ಕೂಡುದು. ಹೌದು. ಮತ್ತ ಅಂಶದ ಮುತ್ತೆ ಮಾತು ಕೊಟ್ಟಂಗ ನಡ್ದಾನತ್ಯೋ ಏನ ಇಲ್ಲತ್ಯೋ. ಇದು ಒಂದು ಮಾತು ಕೇಳ್ಯಾನ. ಹೌದು. ಇದರ ಜೊತೆ ಇನ್ನೊಂದು ಮಾತೇನು? ಏನ್ರಿಪ್ಪ ಮಾತ? ಅಂಶದ ಮುತ್ತೆ ಹೇಳನ ಆದಿ ಬಾಳಕಾವತಿಗೆ ಏನಂತೇಳಿ ಪದ್ಮವಾಗಿ ಹುಟ್ಟಿ ಮಾತೇಳಿ. ಹೌದು. ಭೂಲೋಕದಾಗ ನಾಗರಾಯಗೌಡಗೆ ಯಾರು ಹೇಳಿದ್ರು ಪದ್ಮಾದೇವಿ ಅಂತೇಳಿ ಹೆಸರು ಇಡು ಅಂತೇಳಿ. ಹೌದು ಹೌದು ಹೌದು. ಎಂತ ಆನಂದ ರೀ, ಎಂತ ಮಾತು ಕೇಳದ ಕಲಾವಿದ ಹೇಳ್ತ ಇದ್ರ ವಿಷಯ ಬಿಚ್ಚಿ ಹೇಳುದ ಕೇಳ್ರಿ. ಹೌದು. ಅಂಶದ ಮತ್ತೆ ಏನ್ ಹೇಳ್ದ? ನಿನ್ನ ಆಶೆ ಅದ, ನನ್ನ ಜೊತೆ ಲಗ್ನ ಆಗಬೇಕು, ನನಗ್ ಕೂಡ್ಬೇಕು ಆಶೆ ಅದ. ಹೌದು. ಅಂಶದ ಮತ್ತೆ ಯಾರು? ಅಂಶದ ಮತ್ತೆ ಅಪೂರ್ಣ ಯೋಗಿ ಅಲ್ಲ, ಪೂರ್ಣದೊಳಗ ಪರಿಪೂರ್ಣದ ಯೋಗಿ ಅವ. ಹೌದು ಹೌದು. ಸಾಧು ಏನಕ್ಕೆ ಅಪೂರ್ಣ ಇರ್ತಾರ, ಏನಕ್ಕೆ ಪೂರ್ಣ ಇರ್ತಾರ. ನಾಡಗೌಡ ಅಂಶದ ಸಾಧುವನ. ಹೌದು. ಕೈಲಾಸದಾಗ ಋಷಿ ಅವತಾರದಾಗ ಭಕ್ತಿ ಮಾಡಿದವನ. ಹೌದು. ಅವ ಅಪೂರ್ಣನು ಅಲ್ಲ, ಪೂರ್ಣನು ಅಲ್ಲ, ಪರಿಪೂರ್ಣದವದಾನ. ಹೌದು 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 ಹೌದು. ಇವರಿಗೆ ಪರಿಪೂರ್ಣ ಯಾಕನ್ಬೇಕು? ಯಾಕ್ರಿಪ್ಪ? 6 ಗುಣಗಳು: ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅಹಂಕಾರನು ಏನದಾವ ನೋಡು. 6 ಗುಣಗಳು ಯಾವ ಅದರ ಬಡ್ಡಿ ಕೆತ್ತಿ ಒಗಿತಾನ ನೋಡು. ಹೌದು. ಅವ ಪರಿಪೂರ್ಣ ಯೋಗಿ. ಹೌದು ಹೌದು ಹೌದು. ಈಗ ಏನಕ್ಕೆ ಮಂದಿ ಋಷಿಗಳು ಸಾಧುಗಳಿಗೆ ಅದಾರ, ಅವರು ಅಳಿಲಾರದವರಿಗೆ ಸಿಟ್ಟು ಇರುತ್ತದ. ಹೌದು. ಅಳದವರಿಗೆ ಸಿಟ್ಟು ಬರಲ್ಲ. ಯಾವ ಅಳದಾನ ಅವನಿಗೆ ಕಾಮನು ಸುಳು ಹಯ್ಯಂಗಿಲ್ಲ, ಕ್ರೋಧನು ಸುಳು ಹಯ್ಯಂಗಿಲ್ಲ, ಎದರ ಮ್ಯಾಗ ಲೋಭದನು ಸುಳು ಹಯ್ಯಂಗಿಲ್ಲ. ಹೌದು ಹೌದು. ವಿಷಯ ಎಷ್ಟು ಚಂದ ಬಿಡಿಸೋದದ ನೋಡ್ರಿ. ಪರಿಪೂರ್ಣ ಯೋಗಿಯನ ಅಂಶದ ಮತ್ತೆ ಲಗ್ನ ಆಗ್ಬೇಕು, ಕಾಮ ದಾಹ ತೀರಿಸ್ಕೋಬೇಕಂತೇಳಿ ಆಶೆ ಇಲ್ಲ. ಅಕ್ಕಿಗೆ ಸಮಾಧಾನ ಮಾಡೋದಿತ್ತಲ್ಲಿ ಅಡ್ಡಗಟ್ಟಿಳಕಿ. ಹೌದು. ಖರೆ ಅಂಶದ ಮತ್ತೆ ಏನ್ ಹೇಳ್ಯಾನ? ನಿನ್ನ ಜೊತೆ ಲಗ್ನನೂ ಆಗುತ್ತೆ, ನಿನಗ ಕೂಡ್ತನು, ಖರೆ ನನಗ ನೀವಮ್ಮ ಗೊತ್ತಿಡಿ ಅಂದಾನ. ಹೌದು. ನಿನ್ನ ಭೆಟ್ಟಿಗೆ ಬರ್ತಾ ಗೊತ್ತಿಡಿ ಅಂದಾನ. 80 ವರ್ಷದ ಮಪ್ಪನ ಮುದುಕನ ರೂಪ ತೊಟ್ಟ ಅಂಶದ ಮಧ್ಯೆ ಕನ್ಯಾ ಬೇಡ್ಲಕ್ ಹೋಗೋದ ಕಾಲಾಗ ಗೌಡ ಧಿಕ್ಕಾರ ಮಾಡೋದ ಪ್ರತಿಫಲ ಬೆತ್ತಿನ ಜೊತೆ ಅಂಶದ ಮತ್ತೆಂದು ಬೆತ್ತಿನ ಜೊತೆ ಪರಮವಾಗಿ ಲಗ್ನ ಇತ್ತು. ಈ ಕಾರಣಕ್ಕಾಗಿ ಅಂಶದ ಮತ್ತೆ ಕೂಡಿಲ್ಲ, ಅವ ಪರಿಪೂರ್ಣ ಯೋಗಿ ಅದಾನ. ಹೌದು 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 ಹೌದು. ಇದು ಒಂದು ಮಾತು ಹೇಳ್ತಿ ಕೇಳು.
ನಾಗರಾಗೌಡಗೆ ಯಾರು ಹೇಳಿದ್ರು ಪದ್ಮಾವತಿ ಹೆಸರು ಇಡು ಅಂತೇಳಿ? ಯಾರಿಪ್ಪ? ನೋಡ್ರಿ ಎಂತ ಮಾತದ ಇದು ಕೇಳೋದದ. ಇದು ಇದು ಏನು ಹೇಳ್ತಾನ ಪಿಂಟು ಮಾಸ್ತರ್, ಇದು ಕೇಳಕ್ಕೆ ನೀವೆಲ್ಲರ ಆತುರಾಗಿರಿ. ಹೌದು. ಕೈಲಾಸದಾಗ ಅಮಶುದ್ಧ ಮುತ್ಯ ಹಾ ಗುರು ಸೇವಾ ಮಾಡ್ತಿದ್ದ. ಹೌದು. ನಾಗರ ಬಾಯಿ ಮ್ಯಾಗ ಏಳ ಹಿಡಿತಿರೋದು ನಾಗಪ್ಪ ಕುತ್ತಿದ ಕಣ್ಣು ಹೋಗಿ. ಹೌದು. ನಾಗರ ಬಾಯಿ ಮ್ಯಾಗ ನಾಗಪ್ಪ ಕುತ್ತಿದ ಕಣ್ಣು ಹೋಗಿ ಹೌದು. ಅಮಶುದ್ಧ ಮುತ್ಯ ಬರುವ ಸಪ್ಪಳ ಕೇಳದ. ಹಾ ಹಾ ನೀ ಯಾರಿದ್ದಪ್ಪ? ನಾ ನಿನಗ ದಾರಿ ಬಿಡಂಗಿಲ್ಲ ಅಂದ. ಹೌದು. ನನ್ನ ಗುರುನಾಥನ ಪೂಜೆಗೆ ಶಿತಾಳ ತಗೊಂಡು ಹೋಗೋದದ, ದಾರಿ ಬಿಡೋತಿ ಅಮಶುದ್ಧ ಮುತ್ಯ ಆತಾನ. ಹೌದು. ಯಪ್ಪ ಕಣ್ಣು ಹೋಗ್ಯಾವ, ಗುರುವಿನ ಸೇವಾ ಮಾಡುವಂತ ಮಹಾತ್ಮ ಬಂದಿದೆ. ಹೌದು. ನನ್ನ ಕಣ್ಣು ಹೋಗ್ಯಾವ, ನಿನ್ನ ವರದ ಹಸ್ತ ನನ್ನ ಮ್ಯಾಗ ಇಟ್ಟು ನನಗ ಉದ್ಧಾರ ಮಾಡು. ಹೌದು. ಅಂದ್ರ ನೀ ಇಲ್ಲಿದು ಈ ಸೋಪಾನ ಬಾಯಿದಿಂದ ಇಲ್ಲಿನ ಶಿತಾಳ ತಗೊಂಡು ಹೋಗು. ಹೌದು. ಅವಾಗ ಅಂಶದ ಮುತ್ಯ ತನ್ನ ಗುರುನಾಥಗ ನೆನೆಸುಕೊಂಡ. ಗುರುನಾಥನ ಅನುಗ್ರಹ ಅಂಶದ ಮುತ್ಯ ಆಗಿತ್ತು. ತನ್ನ ವರದಹಸ್ತ ಏಳ ಹೆಡೆ ಇದ್ದಂತ ನಾಗೇಂದ್ರನ ತಲೆ ಮ್ಯಾಗ ಇಟ್ಟ ಬಳಕ ತಕ್ಷಣ ಕಣ ಬಂಧುಗಳೇ ಅಂಶದ ಮುತ್ಯ ಕೈಲಾಸದಾಗ ಮಾಡುದು ಸಿದ್ಧಟಿಗೆ. ಹೌದು 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 ಹೌದು. ಅವಾಗ ಅಂಶದ ಮುತ್ಯ ಹೇಳ್ತಾನ, ಏನತ್ತ? ನನಗೆ ಚಾದ ಕೊಡು ಅಂದ. ಹಾ ಧಮಧಾಮ್ ಹೇಳೋದು ಇದೆಲ್ಲ ಸಿದ್ಧಟಿಗೆ ನುಂಗಿ ಕುಡ್ದವ್ರವ್ರಿ ಇಲ್ಲಿ. ಹೌದು. ಇಲ್ಲಿ ಧಮಧಾಮ್ ಹೇಳೋದದ. ಹಾ ಹಾ ಚಾದು ಕೊಟ್ಟ. ಮುಂದೆ ಹೇಳ್ತಾನ, ಯಾರು ಏಳ ಹಿಡಿ ಇದ್ದಂತ ನಾಗೇಶ ಅವ ಕೇಳ್ತಾನ ಅಂಶದ ಮತ್ತೆಗೆಪ್ಪ, ನನಗಂತೂ ನೀ ಆಶೀರ್ವಾದ ಮಾಡಿದಿ, ನನಗ ವರವನು ಕೊಟ್ಟಿ. ಹೌದು. ಹೌದಿಲ್ಲ? ಕರೆ ನಂದು ನಿಂದ ಭೇಟಿ ಆಗ್ಯಾದ, ಮುಂದೆ ನಂದು ನಿಂದು ಭೇಟಿ ಆಗ್ತದೋ ಏನೋ ಇಲ್ಲ ತಿಳಿ ಕೇಳ್ದ. ಹೌದು ಹೌದು ಹೌದು. ಏನು ನಂದು ನಿಂದು ಭೇಟಿ ಏನಿದು ಕೊನೆಯದು ಮುಂದೆ ಆಗತ್ತದೇನ ಕೇಳ್ದ. ಹೌದು. ಅವಾಗ ಅಂಶದ ಮತ್ತೆ ಹೇಳ್ತಾನ, ಏನತ್ತ? ನೀ ಈಗ ಏಳ ಹಿಡಿ ಏಳ ತೆನೆಯವ ನಿನಗ. ಹೌದು. ನಿನಗೇನವ? ಏಳು ತಲೆ ಏಳು ಹಿಡಿ. ಏಳ ಹಿಡಿ ನಿನಗವ. ಹೌದು. ಈ ಜನ್ಮದಾಗ ನೀ ದೇಹ ಬಿಟ್ಟಂದ್ರ ಭೂಲೋಕದಾಗ ನೀ ಅಲ್ಲಿ ಶಿವಂಪುರ ಹಟ್ಟಿ ಮಾಯನಾದ ಮಕಣಾಪುರದಾಗ ನಾಗರಾಗೌಡಾಗಿ ನೀ ಹುಟ್ಟಿ ಬರ್ತಿ. ಹೌದು. ಇಲ್ಲಿ ಹಂಗ ಏಳ ತಲೆ ಅದಾವ, ನಿನಗೆ ಏಳ ಹಿಡಿ ಅದಾವ, ಹಂಗ ಏಳ ಹಟ್ಟಿಗೆ ನೀ ಮಾಲಕ್ಕಾಗುತ್ತೆ ತಿಳಿ ಆಶೀರ್ವಾದ ಮಾಡ್ದ. ಹೌದು ಹೌದು. ನಿನ್ನ ಮನೆ ಒಳಗ ಒಂದ ಮಗಳ ಹುಟ್ಟಿ ಬರ್ತಾಳ ಪದ್ಮಾದೇವಿ. ಎಂದು ಬಾಳಕಾವತಿಗೆ ಆಶೀರ್ವಾದ ಮಾಡಿದ, ಅಕ್ಕಿನೇ ನಿನ್ನ ಮನೆಗೆ ಹುಟ್ಟಿ ಬರ್ತಾಳ. ನನಗ ಗುರುತ ಹಿಡಿದು ನನಗ ಲಗ್ನ ಮಾಡಿ ಪಾಣಿಗ್ರಹಣ ಮಾಡಿ ಕೊಡು ಅಂತ ಹೇಳದ. ಹೌದು ಹೌದು ಹೌದು. ಮದುವೆಗೆ ಬಿದ್ದೆ ಅಂದ್ರ ನೀ ಎಚ್ಚರ, ಅಲ್ಲಿ ನಿನ್ನ ಬೆಟ್ಟಿಗೆ ನಾ ಬರ್ತಾ, ನೀ ಮದುವೆಗೆ ಬಿದ್ದು ಶಿರತನದ ಸೊಕ್ಕಿಲಿ ನೀ ನಡೆದೆ ಅಂದ್ರ ನಿನಗ ಹಾದಿ ಬಿಡುತ್ತದ. ಹೌದು. ಇದು ಮಾತು ಅಂಶದ ಮತ್ತೆ ಕೈಲಾಸದಾಗ ಹೇಳ್ಯಾನ. ಅದೇ ಮಾತಿಗಾಗಿ ಅಂಶುದ್ಧ ಮತ್ತೆ ಹೇಳದ ಮಾತಿಗಾಗಿ ಏಳ ಹಟ್ಟಿ ಗೌಡಾಗಿ ನಾಗರಾಗೌಡನ ದರಪಿತ್ತು. ಕರೆ ಅಜ್ಞಾನ ಜೀವದ್ರಿದು, ಅರಿವಿನ ಜನ್ಮಕ್ಕೆ ಬಂದು ಕೂಡ ಮರಿತೇವ್ಯಾಕ? ಹಿಂದಿನ ಜನ್ಮದ ಪರಿಜ್ಞಾನ ಈ ಜನ್ಮಕ್ಕೆ ಯಾರಿಗೂ ಆಗಂಗಿಲ್ಲ. ಹಿಂದಿನ ಜನ್ಮದ ಪರಿಜ್ಞಾನ ಮುಂದಾಗುವಂತ ಪರಿಜ್ಞಾನ ಯಾವ ತಿಳಿದಾನ ಯಾವ ಕಂಡಾನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೀತಾರ. ಯೋಗಿನಾದ ಅಂಶುದ್ಧ ಮತ್ತೆ ಪರಿಪೂರ್ಣ ಯೋಗಿ ತ್ರಿಕಾಲ ಜ್ಞಾನಿ ಇದ್ದ. ತ್ರಿಕಾಲ ಅಂದ್ರೆ ಏನು? ಏನ್ರಿಪ್ಪ? ಭೂತ ಕಾಲ, ಭವಿಷ್ಯ ಕಾಲ, ವರ್ತಮಾನ ಕಾಲ, ಮೂರು ಕಾಲ ಯಾವ ಅರಿತಾನ ಅವನಿಗೆ ತ್ರಿಕಾಲ ಜ್ಞಾನಿ ಎತ್ತಾರ. ಇದೆಲ್ಲ ಅಂಶುದ್ಧ ಮುತ್ತಲ್ಲಿ ಆಟದ. ಆ ಅಂಶುದ್ಧ ಮುತ್ತನ ಮಾತಿಗಾಗಿ ನಾಗರಾಗೌಡ ಏಳು ಹಟ್ಟಿ ಅಧಿಕಾರ ಅದ. ಏಳು ಹಟ್ಟಿ ದರ್ಪದೊಳಗ ಮುಂದ ಗೌಡನ ಮನೆ ಒಳಗ ಮಗಳು ಹುಟ್ಟಿ ಬಂದಳು. ಆ ಗೌಡನ ಮಗಳಿಗೆ ಪದ್ಮಾದೇವಿ ಅಂತೇಳಿ ಹೆಸರು ಇಟ್ಟ. ಗೌಡ ಪದ್ಮಾದೇವಿ ಅಂತೇಳಿ ಹೆಸರು ಇಟ್ಟ. ಯಾರು ಹೇಳ್ಯಾರ ಅಂದ್ರ ಹಿಂದ ಅಂಶದ ಮುತ್ಯ ಸೋಪಾನ ಬಾವಿಯಾಳಿ ಕಣ್ಣು ಹೋಗಿ ಯಾವಾಗ ನಾಗಪ್ಪ ಕೂತಿದ ಅಲ್ಲಿ ಹೇಳ್ಯಾನ, ಇಲ್ಲಿ ಇವನಿಗೆ ಅರಿವಾಗ್ಯಾರ. ಹೌದು ಹೌದು ಹೌದು. ಈಗ ಇಲ್ಲಿ ನಿನಗೆ ಸಂಶಯ ಕಾಡ್ತಿರಾಯ್ತು. ಏನತ್ತ? ಅರಿವಿನ ಜನ್ಮ ಕೊಟ್ಟಿ ಬಂದನು, ಹಿಂದಿನ ಜನ್ಮದ ಪರಿಜ್ಞಾನ ಇರಲಂದಿ, ಇದೇ ಹ್ಯಾಂಗ ಪರಿಜ್ಞಾನದ? ಇದನ್ನು ಸಂಶಯ ಕಾಡ್ತಿರೈತ್ ನಿನಗ. ಹೌದು. ಕರೆ ನಾಗರಾಯಗೌಡನು ಸಾಮಾನ್ಯ ಇದ್ದಿತ್ತಿಲ್ಲ. ಅಂಶುದ್ಧ ಮುತ್ಯ ಹಳಿಂಗರಾಯ ಮುತ್ಯನ ಸಿದ್ಧಾಟಿಗೆ ಇದು ಒಂದು ತೋರಿಸೋದದ, ಜನರಿಗೆ ಆದುದ ಪವಾಡ ತೋರಿಸೋದದ. ನಾಗರಾಯಗೌಡಗ ಅಂಶುದ್ಧ ಮುತ್ಯನ ಜೊತೆ ನಡತನ ಮಾಡ್ತಾನಂದ್ರ ಅಟ್ಟವ ಸಾಮಾನ್ಯತೆ ತಿಳ್ಕೊಂಡ್ರೇನು?
ನಾಗರೇಗೌಡನು ಸಾಮಾನ್ಯ ಅಲ್ಲ, ಅಮುಶುದ್ಧ ಮುತ್ಯ ಅಂದ ಎಂತ ತಾಕತ್ತದ. ಅದು ತಾಕತ್ತ ಕಂಡು ಹಿಡಿದ ನಾಗರೇಗೌಡನ ನೆಡ್ತಾನ ಮಾಡ್ಯಾನ. ಹೌದು ಅಟ್ಟೆ ಅಲ್ಲ, ಮುಂದ 400 ಧರ್ಮವರು ನೆಡ್ತಾನಾಗ್ಯದ, ಪುಣ್ಯದ ಮಕ್ಕಳು ನೆಡ್ತಾನಾಗ್ಯದ. ಅಟ್ಟು ಹುಜತಿ ಹಾಕಿ ಗೌಡ್ರು ನೆಡ್ತಾನ ಮಾಡ್ಬೇಕಂದ್ರ ಸುಮ್ಮ ಅಲ್ಲ, ಅವ್ರಿಗೆ ಅಟ್ಟು ಪರಿಜ್ಞಾನ ಇತ್ತೇಳಿ ಹುಜತಿ ಹಾಕ್ಯಾರ ಅವರು. ಹೌದು ಹೌದು ಹೌದು. ಅದಕ್ಕೆ ಈ ವಿಷಯ ಇಲ್ಲಿ ಇರ್ಲಿ. ಹಾ ಹಾ ಸಿದ್ದು ಮಾಸ್ತರ ಒಂದು ಗುರುವಿಂದು ಇನ್ನೊಂದು ಶಿಷ್ಯ ವಿಷಯ ಇಲ್ಲಿ ನಡೆದದ. ಹೌದು ಒಂದು ಹಿಡ್ಕೊಂಡಿದೀನು ನೀ, ಹಾ ಹಾ ಹಿಡ್ಕೊಂಡಾರ. ಹೌದಲ್ಲ? ಹೌದು. ಮಾತು ಇನ್ನೊಂದು ಏನ ಕೇಳಿದಿ? ಏನ್ರಿಪ್ಪ? ಹಾ ಇರ್ಲಿ ಇರ್ಲಿ, ಸಮಾಧಾನ ಆರಿ ನೀವು. ಅಲ್ಲಿ ಇಲ್ಲಿ ಇನ್ನೊಂದು ಮಾತು ಕೇಳೋಣ. ಏನತ್ತ? ಯಾಕಂದ್ರ ಸುಮ್ಮ ಹಾಡಿಕೆ ಮಾಡಿ ಹೋಗ್ತಾರ, ಮಾತಾಡ್ತಾರ. ಹಾಡವ್ರಕ್ಕಿಂತ ಕೂತ್ ಕೇಳವ್ರು ಜಾಡತ್ತ. ಹೌದು. ಪಿಂಟು ಮಾಸ್ತರ ಒಂದು ಹೇಳ್ದ, ಒಂದು ಸುಮ್ಮ ಮುಚ್ಚಿ ಹೋಗ್ತಾನೆ ಯಾರಿಗೂ ಕೂನತ್ತೇಳಿ ನಿಮಗ ಅನಸ್ತಿರ ಇತ್ತು. ಹಾ ಹಾ ಹೊನ್ನ ಮುಳಿಯಾದ ಹೋಗಿ ಸಿದ್ಧ. ಹೌದು. ನೋಡ್ರಿ ಬಂಧುಗಳೇ, ಹೊನ್ನ ಮುಳಿಯಾದ ಹೋಗಿ ಸಿದ್ಧ ಬ್ಯಾಡ ಅಂದ್ರು ಕೂಡ ಮುತ್ಯನ ಕೈಯನ್ನ ಬೆತ್ತ ತಗೊಂಡು ಹೋದ. ಹೌದು. ಮುತ್ಯ ಮೊದಲು ಹೇಳ್ತಾನ, ಗುಡ್ಡದ ಮುತ್ಯ ಏನತ್ತ? ಹೋಗ್ಯಣ್ಣ, ಏನು ಬೇಡ್ತಿ ಬೇಡದ ಕೊಡ್ತಾರೋ, ಇದೊಂದು ಬಿಟ್ಟೆ ಬೇಡಂದ. ಹೌದು. ಇಲ್ಲ ನನಗೆ ಅದೇ ಬೇಕಂದ. ಒಂದು ವೇಳೆ ನೀ ಬೆತ್ತ ಒಯ್ದೆ ಅಂದ್ರೆ ನಿನಗೆ ಮಕ್ಕಳಾಗಲ್ಲ ನೋಡಂದ. ಹೌದು. ಯಾಕಿರ್ಲಿ ಅದೇ ಕೊಡುವ ನಾವು. ಹೌದು. ಬೆತ್ತ ಹಠ ತೊಟ್ಟು ಒಯ್ದ. ಹೌದು. ಯಾರು? ಹಣ್ಣ ಒಳ್ಳೆದ ಹೋಗಿ ಶುದ್ಧ. ಹೌದು. ಹಠ ತೊಟ್ಟು ಬೆತ್ತ ಒಯ್ದಾನ. ಹೌದು. ಮುಂದೆ ಅವನಿಗೆ ಮಕ್ಕಳಾಗಲಿಲ್ಲ. ಹಾ ಹಾ ಕೆಲವು ವರ್ಷ ಪ್ರಪಂಚದೊಳಗೆ ಕಾರಣಗಳ ಮಕ್ಕಳಾಗಿಲ್ಲ. ಹ್ಯಾಂಗ ಮಾಡ್ಲತ್ತೇಳಿ ಅಚ್ಚಗೈಗೆ ಹೋದ. ಹೌದು. ಮಾಸ್ತರ ಡೈರೆಕ್ಟ್ ಹಿಂದೂಪುರ ಅಲ್ಲದು, ಇಂದಾಪುರ. ಹೌದು. ಇಂದೋಗಿಪುರ ನನ್ನಪ್ಪ, ಅದಕ್ಕೆ ಇಂದಾಪುರ ಬಾವಡಾ ಕ್ಷೇತ್ರದದು. ಹೌದು. ಯಾವಾಗ ಅಚ್ಚಗಾಯಿ ಹೋದ, ಅಚ್ಚಗಾಯಿದೊಳಗ ಶಿಲೆ ಮುತ್ಯಾಗ ಕೇಳ್ತಾನ, ಹೌದು. ನಿನ್ನ ಹೊಟ್ಟಿಲಿ ಮಕ್ಕಳದರಪ್ಪ, ನನ್ನ ಸೇವಕ್ಕೊಂದು ಮಗ ಕೊಡು ಅಂದ. ಹೌದು. ನೀ ಯಾನ ಬೇಡ್ತಿ ಬೇಡ್ಕರಿ, ಇದೊಂದು ಬಿಡು ಅಂದವ. ಹಾ ನನ್ನ ಮಕ್ಕಳು ಕೊಡಲ್ಲ ಅಂದವ. ಹೌದು. ಇನ್ನು ಶಿಲೆ ಮಕ್ಕಳು ಕೊಡಲ್ಲ ನಾನು ಹ್ಯಾಂಗ ಮಾಡ್ಲಿ ಅಂತೇಳಿ ಇಂದಾಪುರ ಬಾವಡಾ ಕ್ಷೇತ್ರಕ್ಕೆ ಹೋದ. ಹೌದು. ಇಂದಾಪುರದಾಗ ಬುಳ್ಳಾಗ ಇದ್ದ ಮಡದಿ ಹೆಸರ ಅಕ್ಕಾದೇವಿ. ಹೌದು. ಬುಳ್ಳಾಗ ಅಕ್ಕಾದೇವಿ ಸಂಸಾರ ಮಾಡುತ್ತಿದ್ರು. 8 ಮಂದಿ ಮಕ್ಕಳು ಹುಟ್ಟಿ ಬಂದಿರು. ಹೌದು. ಹೌದು. ಅದ್ರ ಒಳಗೆ ಎಲ್ಲಾದಾಗ ಸಣ್ಣವನ ಸಿದ್ದರಾಯ ಹೌದು. ಹೋಗಿ ಮನ್ಯಾಗ ಕೇಳ್ತಾನ, ಯಾರಿಗೆ? ಅಣ್ಣ ಅತಿಗಿಗೆ, ನನ್ನ ಸೇವಕ್ ಒಂದು ಮಗ ಕೊಡಪ್ಪ, ಮಗ ತಗೊಂಡು ಹೋಗ್ತಂದ. ಹೌದು. ಅವನು ಕೊಡಂಗಿಲ್ಲ ಅಂದ. ಹಾ ಹಾ ಬುಳಾಕ್ಷದ ಮಗ ಕೊಡಂಗಿಲ್ಲ, ಇದು ಒಂದು ಬಿಟ್ಟೆ, ನೀ ಯಾರು ಬೇಡ್ತಿ ಬೇಡ ಕೊಡ್ತಕ್ಕರೆ, ಮಕ್ಕಳೊಂದು ಬಿಟ್ಟು ಬೇಡ. ಹೌದು. ಅದಕ್ಕೆ ಬಂದಿದ್ದಾನ, ಅದೇ ಕೊಡಂಗಿಲ್ಲ ಅಂದ್ರೆ ಮತ್ತೆ ಅಂತ ತಗೊಂಡ ನಿನ್ನ ಕೈಲಿ ಒಯ್ಲಿ ಅಂದ. ಹಾ ಹಾ ಮುಖ ಸಣ್ಣ ಮಾಡಿ ಅಣ್ಣನ ಮನೆಯಿಂದ ಹೊರಗೆ ಬರ್ತಿದ್ದ. 8 ಮಕ್ಕಳದಾಗ ಸಣ್ಣ ಮಗ ಸಿದ್ದರಾಯ ಅಂಬಾಗಲ ಹಾಕಿ ಅಂಗಳದಾಗ ಆಟ ಆಡ್ತಿತ್ತು. ಹೌದು. ಹೌದು. ಮಗನಿಗೆ ತಗೊಂಡ ಬಗಲಾಗ ಹಿಡಿದು ಜಂಪಾರಿಕೆ ಓಡ್ಲಿಗತ್ತ. ಹೌದು. ಅವಾಗ ಅಕ್ಕಾದೇವಿ ಹೇಳ್ತಾಳ, ನನ್ನ ಮಗನಿಗೆ ಒಯ್ಲಿಗತ್ತಾನ. ಯಾರು? ಹೋಗಿಸಿದ್ದ ಮಗನಿಗೆ ಒಯ್ಲಿಗತ್ತಾನ. ಹಿಡ್ರಿ ಅವನಿಗೆ ಹಿಡ್ರಿ ಅಂತೇಳಿ ಸತಿಪತಿ ಹಿಂದ್ ಬೆನ್ ಹತ್ತಾರ, ಇವ ಮುಂದೆ ಓಡ್ಲಿಗತ್ತ. ಹೌದು. ಹೌದು. ಓಡ್ಕೋತ ಎಲ್ಲಿ ಬಂದ? ಐನಾಪುರ ಕ್ಷೇತ್ರಕ್ಕೆ ಬಂದ. ಕೆರೆ ಇತ್ತ, ಕೆರೆ ಮಗನಿಗೆ ಒಗದು ಬಿಟ್ಟ. ಹೌದು. ಎಂತ ಮೋಸ ಮಾಡಿದ ಹೋಗಿಸಿದ್ದ. ಹಾ ನೋಡ್ರಿ ಹೆಂಗ್ ಕೇಳ್ತಾನ ಅಣ್ಣ ಬುಳ್ಳಾಗಿಸಿದ್ದ. ಎಂತ ಮೋಸ ಮಾಡಿದೆ, ನಿನಗೆ ಮೊದಲೇ ಬ್ಯಾಡ, ನಾ ಮಗ ಕೊಡಂಗಿಲ್ಲ ಅಂದಿದ. ಹೇಳದೆ ಸಣ್ಣ ಮಗನಿಗೆ ಮಾಯಾ ಪ್ರೀತಿದ ಮಗ ಅದ, ಇಂಥ ಸಣ್ಣ ಮಗನಿಗೆ ತಗೊಂಡು ಓಡಿ ತಂದಿವಿ, ತರದ ತಂದ ಕೆರೆ ಹೋಗದೇನೋ. ಹಾ ಅವಾಗ ಹೇಳ್ತಾನ, ದುಃಖ ಮಾಡಬೇಡ ಅಂದವ. ಹೌದು. ಇದು ನನ್ನ ಮುದುಕ ಗುಡ್ಡದ ಮತ್ತೆ ಅಂಶದ ಮುತ್ತನ ಸಿದ್ಧಟಿಗೆ ತಿಳಿದದಿಲ್ಲ. ಹೌದು. ಹೆಂಗ್ರಿಪ್ಪ, ನಿನ್ನ ಮಗ ಇದ್ದಂದ್ರ 3 ಮಾತು ಕರಿ, ಮಗ ಬಂದಂದ್ರ ತಗೊಂಡವ ಇಂದಾಪುರಕ್ಕ. ಹೌದು. ಹಂಗ ಮಾತಾಡ್ತ ನೋಡ್ರಿ, ಸಿದ್ಧಟಿಗೆ ಹಂತದಾಗಿರ್ಬೇಕು. ಹೌದು. 3 ಮಾತು ಕರಿ, ಮಗ ಬಂದಂದ್ರ ತಗೊಂಡವೈ. ಒಂದು ವೇಳೆ ನೀ ಕರೆದ್ರ ಮಗ ಬರ್ಲಿಕ್ಕಂದ್ರ ನಾ ಕರಿತಾ, ಗುಡ್ಡದ ಮುದಕ ನನಗ ಮೊದಲೇ ಮಕ್ಕಳಾಗತ್ತೇಳಿ ಹೇಳಿ ಬೆತ್ತ ಕೊಟ್ಟನ. ಬೆತ್ತಿನಾಗ ತಾಕತ್ತಾದ ನಿಲ್ಲಿ ಪರೀಕ್ಷೆ ಮಾಡ್ತಂದ. ಹೌದು. 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 3 ಮಾತು ಸತಿಪತಿ ಕೂಡಿ ಕರೆದ್ರು, ಮಗ ಬರಲಿಲ್ಲ. ಕಣ್ಣು ಕೆಂಪಗ ಮಾಡಿ ನಿತ್ರು. ಇಲ್ಲ ನಾ ಕರಿಲ ನೋಣ ಅಂತೇಳಿ ಕೇಳ್ದ. ಕರಿಯಪ್ಪ ಅಂದ್ರು. ಅವಾಗ ತಂದೆ ಗುರುವಿನ ಧ್ಯಾನ ಮಾಡಿ ಕೈಯಾಗ ಮುತ್ತ ಕೊಟ್ಟದ ಬೆತ್ತ, ನನ್ನ ಮಗನೇ ನೀ ಕರೆ ಇದ್ದಂದ್ರ
ಬಾ ಈ ಕೆರೆಯಿಂದ ಹೊರಗೆ ಬೆತ್ತ ಹಿಡಿದತ್ತೇಳಿ ನೀರಿನಾಗ ಬೆತ್ತ ಬಿಟ್ಟ ಬೆತ್ತಿಗೆ ಹಿಡ್ಕೊಂಡೆ ಸಿದ್ದರಾಯ ಮುತ್ಯ ಹೊರಗೆ ಬಂದ ಸಿದ್ದರಾಯ ನಾಮ ಬದಲಾಗಿ ಕೆರೆ ಶುದ್ಧ ಅಂತೇಳಿ ಜಗತ್ತಿನಾಗ ಸಿದ್ದಟ್ಟಿಗೆ ಉಳಿತು. ಹೌದು. ಇಲ್ಲಿ ಕೇಳೋದದ ಕೇಳ್ರಿ. ಏನ್ರಿಪ್ಪ ಇಲ್ಲಿ ಪ್ರಶ್ನೆ ಮಾಡ್ಯಾರ ಅವ್ರು ಏನಂತೇಳಿ ಏನತ್ತ ಯಾರು ತನ್ನ ಮಗ ಇದ್ದಂತ ಬುಳ್ಳಾಗ ಶುದ್ಧನ ಮಗ ಸಿದ್ದರಾಯ ಕೆರೆ ಶುದ್ಧ ಆಗ್ಯಾನ. ಹೌದು ಶ್ರಾಪ ಕೊಟ್ಟ ಏನಂತೇಳಿ ನಾ ಮೂರು ಮಾತ ಕರೆದ್ರ ಮಗನ ನೀ ಬರ್ಲಿಲ್ಲ ನನ್ನ ಹೊಟ್ಟೆಲಿ ಹುಟ್ಟರು ಕೂಡ ನಿನ್ನ ತಂದೆದ ಕಿಮ್ಮತ್ತಿಟ್ಟಿಲ್ಲ ಅಂದ್ರ ಜಗತ್ತದೊಳಗ ನೀ ಈ ಕೆರೆ ಯಾವುದು ಐನಾಪುರ ಅಗಶಿ ದಾಟಿ ಹೋಗಬಾರ್ದಂತೇಳಿ ಅಪ್ಪ ಶ್ರಾಪ ಕೊಟ್ಟ. ಹೌದು ಓ ಶುದ್ಧ ಮಾಸ್ತರ ಅಪ್ಪಂದೇ ಹೇಳಿದಿ ಹೌದು ಮೊಳ್ಯಾದ ಹೋಗಿ ಶುದ್ಧ ಮುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾನ ಅಣ್ಣಗ ಏನಂತ ಅಣ್ಣ ಮಗ ಸಣ್ಣದಲ್ಲ. ಹೌದು ಏನೋ ಮಗ ಸಣ್ಣದಲ್ಲ ಮಗ ಸಣ್ಣದಲ್ಲ ನಿನ್ನ ಮಾತಿಗೆ ಕರಿಲಾರದಕ್ಕಾಗಿ ಅವ ಬಂದಿಲ್ಲ ಅಂತೇಳಿ ಅವನಿಗೆ ಅಗಶಿ ದಾಟಿ ಹೋಗಬೇಡ ಅಂತೇಳಿ ಶ್ರಾಪ ಕೊಟ್ಟಿದೆ ಅಂದ್ರ ನಾ ಹೇಳ್ತ ಕೇಳಂದ. ಓ ಶುದ್ಧ ಮಾಸ್ತರ ಅಪ್ಪಂದೇ ಹೇಳಿದಿ ಹೌದು ಮೊಳ್ಯಾದ ಹೋಗಿ ಶುದ್ಧ ಮುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾನ ಅಣ್ಣಗ ಏನಂತ ಅಣ್ಣ ಮಗ ಸಣ್ಣದಲ್ಲ. ಹೌದು ಏನೋ ಮಗ ಸಣ್ಣದಲ್ಲ ಮಗ ಸಣ್ಣದಲ್ಲ ನಿನ್ನ ಮಾತಿಗೆ ಕರಿಲಾರದಕ್ಕಾಗಿ ಅವ ಬಂದಿಲ್ಲ ಅಂತೇಳಿ ಅವನಿಗೆ ಅಗಶಿ ದಾಟಿ ಹೋಗಬೇಡ ಅಂತೇಳಿ ಶ್ರಾಪ ಕೊಟ್ಟಿದೆ ಅಂದ್ರ ನಾ ಹೇಳ್ತ ಕೇಳಂದ. ಕೆರೆ ಶುದ್ಧ ನನ್ನ ಸೇವಾಕ ನಿನಗೆ ತಗೊಂಡ ಇಲ್ಲಿಗತ್ತಿದ ಕರೆ ಯಾವಾಗ ನಿನ್ನ ತಂದೆ ಸಿಟ್ಟಿಗೆ ಬಂದು ನಿನಗೆ ಶ್ರಾಪ ಕೊಟ್ಟವಂದ್ರ ಪ್ರತಿ ವರ್ಷ ನಿನ್ನ ಬೆಟ್ಟಿಗೆ ಮೊಳದಿಂದ ನಾನೇ ನಿನ್ನ ಬೆಟ್ಟಿಗೆ ಬರ್ತತೆ ಆಶೀರ್ವಾದ ಮಾಡ್ದ. ಹೌದು 101 ಮಠ ಮನಿ ಒಳಗೆ 8 ಮಂದಿ ನೀನು ಅರ್ಥ ಬ್ರದಾರ ನೀ ಮಾಲಕ ಆಗಿಕೊಂಡ್ರು ಅವರೇ ಬಂದು ನಿನ್ನ ಬೆಟ್ಟಿ ತಗೊಂಡು ಹೋಗತರ್ತೆ ಆಶೀರ್ವಾದ ಆಗ್ಯದಲ್ಲಿ. ಹೌದು ಎಂತ ಸಿದ್ಧಟಿಗೆ ಆಗ್ಯದ ನೋಡ್ರಿ. ಹೌದು ಯಾನಂತೇಳಿ ಆಶೀರ್ವಾದ ಆಗ್ಯದ ನೀ ಊರ ಮಾಲಕ ಆಗಿಕೊಂಡ್ರು ಹೌದು ನಿನ್ನ ಅಣ್ಣತಮ್ಮರು ಎಲ್ಲೆಲ್ಲೆಲ್ಲಿ ಸಂಚಾರ ಮಾಡ್ಕೊತ ಬರ್ತಾರ ಅವರೇ ನಿನ್ನ ಭೆಟ್ಟಿಗೆ ಬರ್ತಾರ ಚಿಂತೆ ಮಾಡಬೇಡತ್ತೆ ಆಶೀರ್ವಾದ ಆಗ್ಯದ. ಇಲ್ಲಿ ಏನ ಪ್ರಶ್ನೆ ಇಟ್ಟಾರ ಏನು 101 ಮಂದಿ ಶುದ್ಧರು ಸಾಲ ಪಂಕ್ತಿ ಕೂತು ಗುಡ್ಡದ ಮ್ಯಾಗ ಊಟ ಮಾಡ್ತಾರ. ಹೌದು ಹೌದಲ್ಲ ಮತ್ ಇಲ್ಲಿ ಸಣ್ಣ ಮಗ ಇದ್ದಾಗ ಕೆರೆ ಶುದ್ಧ ಇಲ್ಲಿ ಉಳ್ಕೊಂಡಾನ ಗುಡ್ಡದ ಮ್ಯಾಗ 101 ಮಂದಿ ಪಂಕ್ತಿ ಸುದ್ದಿ ಹಂಗಾಯ್ತವ ಬಂದಾನತ್ತೀವ ಏನ ಇಲ್ಲತ್ತೀಯೋ. ಹೌದು ಕೇಳ್ಬೇಕು ಭೂಮಿ ಮ್ಯಾಗ ಇಂತಕ್ಕಲ್ಲ ಇದ್ರ ಹುಟ್ಟಬೇಕು. ಹೌದು ಇಂತ ಕೇಳೋರಿಗೆ ನಮಗ ಆನಂದ ಆಗ್ತದೆ. ಸಿದ್ಧಟಿ ವಿಷಯ ಹಿಂಗ್ ಹೊರಗೆ ಬರ್ಬೇಕು. ಹೇಳ್ದ ಕೇಳಿ ಸಿದ್ದು ಮಾಸ್ತರ ಏನ್ರಿಪ್ಪ ಅಮಶುದ್ಧ ಮುತ್ತೆಂದು ಹೇಳೋದ ಅರಿಕೆರೆ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಗನಾಪುರದ ಶಿವಸ್ಥಾನ ಗದ್ದಗಿ ಅಮಶುದ್ಧ ಮುತ್ತನ ಮಠ ಮನೆ ಒಳಗ ಕನ್ನೂರ ಶುದ್ಧನ ಹೇಳಿಕೆ ಕರಿ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಟು ಜಡದಂಗ ಏನ ಕೇಳದವ ಶುದ್ಧ ಮಾಸ್ತರ್ ಅಂಶದ ಮುತ್ತನ ಮಠ ಮನೆ ಒಳಗ ಅಳಿಗೆ ಪಿಂಟು ಮಾಸ್ತರ್ ಬಂದಾನ. ಇವತ್ತ ನೀ ತುದಗಾಯಿ ಹಿಡಿದು ಕೇಳಬೇಡ ಮುಂಗಾಯಿ ಹಿಡಿದು ಕೇಳಿ ಇವತ್ತು ಅಂಶದ ಮುತ್ತನ ಸಿದ್ಧಟಿಗೆ ಹೇಳಿ ಹೋಗ್ತೀನಿ. ಹೌದು ಯಾವಾಗ ಸಾಲ ಪಂಕ್ತಿ ಕೊಂಡಿರ್ತಿತ್ತು ನೋಡು ಅದಕ್ಕೆ ಹಿಂದೆ ಹೇಳ್ತ ಕೇಳು. 21 ಮಂದಿ ಎಲ್ಲ ವಾಟಿಣಿ ಪತ್ರ ಆಗಿತ್ತು. ಅವ್ರವ್ರೆಲ್ಲ ಜಗತ್ತಿನಾಗ ಸಂಚಾರ ಮಾಡ್ಕೊಳ್ತ ಅಲ್ಲೆಲ್ಲಿ ಮಠ ಮಾಡಿ ಭಕ್ತರು ಉದ್ಧಾರ ಮಾಡ್ತಿದ್ರು. ಅವ್ರು ಎಲ್ಲರ ಹೊಟ್ಟಿಲಿ ಮಕ್ಕಳು ಹುಟ್ಟಿ ಬಂದ್ರು. ಅದ್ರೊಳಗ ಒಬ್ಬ ಹಳ್ಳದ ಸನ್ಯಾಸಿ ಬೆಳವಣಿಗೆ ಮಲಕಾರ ಶುದ್ಧದಾನ. ಇನ್ನೊಬ್ಬ ಯಾರು ಹಿಂಡ ಶುದ್ಧರಲ್ಲಿ ಪುಂಡ ಮಲಕಾರ ಶುದ್ಧದಾನ. 18 ಮಂದಿ ಪ್ರಪಂಚ ಪಟ್ಟಾಗಿತ್ತು. ಅವರು ಹೊಟ್ಟಿಲಿ 101 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. 101 ಮಂದಿ ಮಕ್ಕಳದ ರೀತಿ ಹೇಗಿತ್ತು ಮುಂದ ಒಂದು 5-6 ವರ್ಷ ಆದ ಬಳಿಕ ವರ್ಷಿಗೊಮ್ಮ ಗುಡ್ಡಕ್ಕೆ ಬಂದು ತನ್ನ ಮುತ್ತೆ ಇದ್ದಂತ ಅಂಶದ ಮುತ್ತೆ ನಾವು ತೊಡಿ ಮ್ಯಾಗ ಕೂತು ವರ್ಷಿಗೊಮ್ಮ ಗುಡ್ಡಕ್ಕೆ ಬಂದು ಕೂತು ಸಾಲ ಪಂಕ್ತಿ ಊಟ ಮಾಡ್ತಿದ್ರು. ಗುಡ್ಡದ ಮಾಯದ ಗುಡ್ಡದ ಮ್ಯಾಗ ವರ್ಷಿಗೊಮ್ಮ ಬಂದು ಎಲ್ಲಾರು 101 ಮಂದಿ ಬಂದು ಮುತ್ತೆನ ಬಲ್ಲಿ ಸಾಲ ಪಂಕ್ತಿಗೆ ಊಟ ಮಾಡ್ತಿದ್ರು. ಯಾ ಕ್ಷಣದೊಳಗ ಅವರು ಗುಡ್ಡದ ಮ್ಯಾಗ ಬಂದು ಎಲ್ಲಾರು ಸಾಲ ಪಂಕ್ತಿ ಊಟ ಮಾಡಿ ಹೋಗ್ತಿದ್ರು. ಕಲ್ಲೂರದ ಬಟ್ಟಲ ಒಡೆಯ ಯಾರು ಕಲ್ಲೂರದ ಬಟ್ಟಲ ಒಡೆಯ ಅಮಂಗಳ ರೂಪ ನೋಡಿ ಹೌದು ಶುದ್ಧ ತನ್ನ ತಾಟ ಕಸ್ಕೊಂಡು ಬಟ್ಟಲ ಕೊಟ್ಟ ತಿರುಗಾಡಿ ಉಣು ಅಂತೇಳಿ ಗುಡ್ಡದ ಮ್ಯಾಗ ಹೋಗಿ ಮುತ್ಯಾನ ತೊಡಿ ಮ್ಯಾಗ ಕೂತು ಹೇಳ್ತಾನ ಏನಂತ ಮುತ್ಯ ನಾ ನಿನ್ನ ಅವಸಕ್ಕರೆ ಹುಟ್ಟಿದೆ ನಿಲ್ಲು ಕೇಳದವ.
ದೊಡ್ಡ ಬಾಬಾ ಇದ್ದಂತವ ನನಗೆ ಯಾರು ಕೊಟ್ಟನ ಬಟ್ಲ ಎಲ್ಲಾರದನ್ನ ತಾಟ ಕಸ್ಕೊಂಡು ಬಟ್ಟಲು ಕೊಟ್ಟನ ಇದು ನನಗ ಮನಸ್ಸಿಗೆ ಹತ್ಯದ ಅಂದಾಗ ಅವನಿಗೂ ಗುಡ್ಡದ ಮುತ್ತನ ಆಶೀರ್ವಾದ ಆಗ್ಯದ ಹಾ ಹಾ ಇವ್ರು ಎಲ್ಲಾರು ನಿನ್ನ ಬೆಟ್ಟಿಗೆ ಎಲ್ಲಿಗೆ ಬರ್ತಾರ ಹೋಗಿ ನಿನಗೆ ಆಶೀರ್ವಾದ ಅದ ನಿನ್ನ ನೆಲಗಿ ಮ್ಯಾಗ 3 ಗೆರೆ ಹಿಂಗ ಬರೀತ ನೀ ಅಂದುದೇ ಆಗತ್ತದ ಅಂತೇಳಿ ಆಶೀರ್ವಾದ ಇತ್ತು ಹೌದು ಹೌದು ಅದರಂತೆ ನೀ ಕೇಳದಂತೆ ನನ್ನ ಇಂದಾಪುರ ಬುಳ್ಳೋಗ ಶುದ್ಧನ ಮಗ ಇದ್ದಂತ ಕೆರೆ ಶುದ್ಧ ಮತ್ತೆ ಸಿದ್ದರಾಯ ಹೋಗಿ ಕೆರೆ ಶುದ್ಧ ಆಗ ನೋಡು ಅಲ್ಲಿ ಮೊದಲು ಯಾನು ಸಣ್ಣವ್ರಿದ್ರು ಮುಂದೆ ಬರ್ತಿದ್ರು ನೋಡು ಗುಡ್ಡಕ್ಕ ವರ್ಷಗೊಮ್ಮ ಬಂದ ಬಳಕ 101 ಮಂದಿ ಕೂತು ಸಾಲ ಪಂಕ್ತಿ ಊಟ ಮಾಡ್ಯಾರ ಅಲ್ಲಿ ಊಟ ಎಲ್ಲಾರ್ದು 101 ಮಂದಿದು ಶುದ್ಧ ಆಗ್ಯಾದ ಹೌದು ಅದ್ರ ಮುಂದೆ ಇದು ಸಿದ್ಧಟಿಗೆ ಆಗ್ಯಾದ ಹೌದು ಅವ್ರು ಯಾನು ವರ್ಷಗೊಮ್ಮ ಬಂದು ಹೋಗ್ಯಾರ ನೋಡು ಮುಂದ ಶ್ರಾಪ ಇತ್ತು ಮುಂದೆ ಸಿದ್ಧಾಟಿಗೆ ಮುಂದ ಆ ಸಿದ್ಧ ಇತ್ತುಕೊಂಡು ಹೋಗುದು ಮುಂದಾಗ್ಯದ ಹಿಂದ ಊಟ ಮಾಡೋದಾಗ ಎಲ್ಲಾರು ಇದ್ದವ್ರಿ ಅದ ಹೌದು ಇದು ನಿನ್ನ ಒಳಗಿಂದ ದೋಷ ಅಂದ್ರೆ ನಿನ್ನಲ್ಲಿ ಸಂಶಯ ಅಲ್ಲದು ನೀ ಕೇಳದಂತ ಪ್ರಶ್ನೆಕ ಹಿಂಗ ನಿವಾರಣೆ ಮಾಡೋದದ ಹೌದು ಅದರಂತೆ ಹಾ ಹಾ ಈಗ ನಾವೊಂದು ಮಾತ ಕೇಳ್ತೇವೆ ಏನ್ರಿಪ್ಪ ಇಲ್ಲಿ ಸಬಕ್ಕ ವಿನಂತಿ ಅದ ಹಾ ಹಾ ಏನದ್ರಿ ಪಿಂಟು ಮಾಸ್ತರ ಹಾ ಇದು ಅಂಶದ ಮತ್ತೊಂದು ಮಠ ಮನಿ ಗೊಳಿಗೆ ಗೋವಿಂದಪುರ ಮಾಧುಲಿಂಗ್ ಹುಟ್ಟುದ ಜಾಗ ಅದ ಹಾ ಹಾ ಬರೇ ಸಿದ್ದು ಹೇಳ್ಕೊತ ಕೇಳ್ಕೊತ ಹೋಗ್ಲಿ ನೀ ಹೇಳ್ಕೊತ ಹೋಗಂದ್ರ ಅದಕ್ಕೂ ನಂದು ತಯಾರದ ಹೌದು ಇಲ್ಲ ಅವ ಒಂದೆರಡು ಮಾತು ಕೇಳ ನೀವ್ ಒಂದೆರಡು ಕೇಳತ್ತೇಳಿ ಎಲ್ಲಾರು ಚಪ್ಪಾಳ ಹೊಡೆದ್ರಿ ಅಂದ್ರೆ ಒಂದು ಪ್ರಶ್ನೆ ಕೇಳುದದ ಹಾ ಹಾ ಅಪ್ಪಣೆ ಅಲ್ಲೇ ನನ್ನ ಮಾತ ಪ್ರಶ್ನೆ ಹಿಂಗಿರ್ತದ ಹೆಂಗ್ರಿ ನಾ ಕೊಟ್ಟಿತನಕಂತೂ ಕೇಳವಲ್ಲ ಹೌದು ಸಿದ್ಧಟಿಗೆ ಹ್ಯಾಂಗ ಗುರು ಸೋಮಲಿಂಗ ಅಂಶದ ಮುತ್ಯ ಮಾಡಿ ಜಗತ್ತದಾಗ ಸಿದ್ಧಟಿಗೆ ಆಗ್ಯದ ನೋಡು ಹೌದು ಅದರಂತೆ ಬೀರದೇವರ ಮಹಾಳಿಂಗರಾಯ ಮುತ್ಯಂದು ಅಟ್ಟ ವಿಶಾಲವಾದ ಸಿದ್ಧಟಿಗೆ ಅದ ಹೌದು ಇಲ್ಲಿ ಏನು ಕೇಳುದದ ಏನ್ರಿಪ್ಪ ಬೀರದೇವರ ಹೌದು ಅಕ್ಕ ಇದ್ದಂತ ಮಾಯಕ್ಕ ಚಿಂಚಲಿ ಗ್ರಾಮಕ್ಕೆ ತಗೊಂಡು ಒಯ್ದಳು ಹೌದು ಸಣ್ಣವಿದ್ದ ತಮ್ಮ ಹೌದು ಹೌದು ತಾಯಿಯಲ್ಲಿ ಇದ್ದಾಗ ಮಂದಾನಗಿರಿ ಚಂದನಗಿರಿ ಇಲ್ಲೆಲ್ಲ ಕೀರ್ತಿ ಆಯ್ತು ಹೌದು ಇಲ್ಲಿ ಇದ್ದಾಗ ಪರಿಪರಿದಿಂದ ಕಾಡಿದ ಹಾ ಹಾ ಕಾಡಿ ನನಗೆ ಅದು ಬೇಕು ಇದು ಬೇಕು ನನಗೆ ಮುತ್ತಿನ ಚೆಂಡ ಬೇಕು ನನಗೆ ಬಾಣ ಬೇಕು ಬಿಲ್ಲ ಬೇಕು ಲಗ್ವಾರಿ ಬೇಕು ಹಿಂಗೆಲ್ಲ ಬೇಡವ ಹೌದು ಹಂಗ ಹರದ ಇಟ್ಟ ಜೀವಾತ್ತಿಂದ ನಾ ಅಕ್ಕಗೆ ಬೇರದೇವ್ರ ಹಾ ಹಾ ಕಾಡ್ಯಾನ ಮಾಯಕ್ಕಗ ಕಾಡಿದ್ರ ಬಹಳ ಜೀವಾತ್ತಿಂದ ಕಾಡ್ಯಾನ ನನಗದು ಬೇಕಾದ್ರೆ ಬೇಕು ಅಕ್ಕ ಇದ್ದಂತ ಮಾಯಕ್ಕ ಕೊಡ್ಲಿಲ್ಲ ಅಂದ್ರ ಉಪಾಸ್ಯ ಮನ್ಯಾಗ ಮಕ್ಕೊಂಡು ಬಿಡವ್ರಿ ಹೌದು ಕಾಳಜಿ ತಮ್ಮನ ಮ್ಯಾಗ ಹೌದು ಅಟ್ಟೆ ಅಲ್ಲ ನನಗೆ ಅಂತರ್ಗಮಣಿ ಬೇಕಂದ್ರ ನೋಡ್ರಿ ಈಗೆಲ್ಲ ನಾವು ವಿಮಾನ ಅವಿ ಒತ್ತೇವು ಹಾ ಅಂತರ್ಗಮಣಿ ಅಂದ್ರ ಹಿಂದಕ್ಕ ಬಡಿಗ್ಯಾರ ಬಾಬಣ್ಣನ ಬಲ್ಲಿ ಅಕ್ಕ ಇದ್ದಂತ ಮಾಯಕ್ಕ ಅಂತರ್ಗಮಣಿ ಹಿಂಗ ಮಾಡಿಳು ಅವ ಕುತ್ತ ಬರೇ ನಡಿ ಅಂದ್ರ ತನ್ನಿನ ತನ್ನೇ ಅಂತರ್ಲೆ ಹೋಗಿರ್ಬೇಕು ಹೌದು ಬೀರದೇವ್ರ ಮುತ್ಯಾಗ ತಮ್ಮ ಹಠ ತೊಟ್ಟ ಬೇಡನ್ ಅಂತದು ಮಾಡಿ ಕೊಟ್ಟಾರ ಹೌದು ಹೌದು ಯಾಕ ಹೇಳೋದದ ಇವೆಲ್ಲ ಸಿದ್ಧಾಟಿಗೆ ಒಳಗೆ ಎನಕ್ಕೆ ಲೋಪ ಆಗಲಾಗತ್ತವ ಹಾ ಹಾ ಎನಕ್ಕೆ ಹೇಳ್ತಾರ ಎನಕ್ಕೆ ಇವ್ಯಾನು ಹೇಳಲ್ಲ ಹೌದು ಯಾವಾಗ ತನ್ನ ಮಾವ ಇದ್ದಂತ ಯಾರು ಕಳಿ ನಾರಾಯಣ ಗೌಡ ಹೌದು ಕಳಿ ನಾರಾಯಣ ಗೌಡನ ಮಗಳು ಕಾಮರತ್ತಿಗೆ ರೋಡಕ್ಕೆ ಹೋಗೋ ಎಳಗ ಅಂತರ್ಗಮಣೆಯಾಗ ಕೂತು ಹೋಗಿ ಅಲ್ಲಿ ಕುರಿ ಕೈ ಅವ್ರ ಕುರಿ ಹಿಂಡ ತಗೊಂಡು ಕುರಿ ಕೈತಿದ್ರು ಹೌದು ಅಲ್ಲಿ ಅವ್ರ ಬಲಿ ಬಿಟ್ಟು ಇದ್ರ ಮ್ಯಾಗ ಲಕ್ಷ ಇಡ್ರಿ ಅಂತೇಳಿ ಹೇಳಿ ಹೋಗ್ತಿದ್ರ ರೂಪ ಬದಲು ಮಾಡಿಕೊಂಡು ಹೌದು ಯಾರು ಬೀರದೇವರ ಹೌದು ಹಾ ಇಲ್ಲಿ ಕೇಳೋದದ ಏನ್ರಿಪ್ಪ ಪರಿಪರಿದಿಂದ ಎಲ್ಲ ಕಾಡಿದಿ ಹೌದು ಹೌದಲ್ಲ ಅದರಂತೆ ಶುದ್ಧ ಮಹಾಳಿಂಗರಾಯ ಮುತ್ಯಾಗೂ ಕಾಡಿದಿ ಹೌದು ಬೀರದೇವರ ಮುತ್ಯ ಸಾಮಾನ್ಯ ಅಲ್ರಿ ಹಾ ಹಾ ಅವ ಬರೇ ಕಣ್ಣ ತೆರೆದು ನೋಡಿದ್ರೆ ಅಂಜಿ ಓಡ್ಬೇಕು ಅಂತ ರೂಪ ಬೀರದೇವ್ರದು ಹೌದು ಮುಂಜಾನೆ ಪೂಜೆ ಮಾಡೋರು ಚಂಜಿ ಕುಳಿಲಿಲ್ಲ ಚಂಜಿಗೆ ಮಾಡೋರು ಮುಂಜಾನೆ ಉಳಿತಿದ್ರು ಬರೇ ರೂಪಕ್ಕೆ ನೋಡಿ ಅಟ್ಟ ಅಂಜುತ್ತಿದ್ರು ಹೌದು ಅಂತವನ ಪೂಜೆ ದಿಟ್ಟ ಮಾಳಿಂಗರಾಯ ಮುತ್ಯ ಮಾಡ್ಯಾನ ಹಾ ಹಾ ಮಾಡ್ಯಾನಿಲ್ಲ ಹೌದು ಇಲ್ಲಿ ಯಾನ ಕೇಳೋದದ ಏನ್ರಿಪ್ಪ ಬೀರದೇವರ ಬಾಲ್ಯದೊಳಗಿದ್ದಾಗ ಹಾ ಹಾ ಮಾಸ್ತರ ಬರ್ತಿತ್ತು ವಿಷಯ ಹೇಳು ಬರ್ಲಿಕ್ಕ ನೀ ಹೇಳೇ ಹೋಗತ್ತಿಲ್ಲ ನಂದ್ಯಾನ ಇಲ್ಲಿ ತಕರಾರಿಲ್ಲಪ್ಪ ಹೌದು ಹೌದು ನಿನ್ನ ಬರ್ತಿತ್ತು ಹೇಳು ಹೌದು ಬರ್ಲಿಕ್ಕ ನೀ ಹೇಳೇ ಹೋಗತ್ತಿಲ್ಲ ನಿನಗೆ ಯಾರು ಇಲ್ಲಿ ತಕರಾರು ಮಾಡೋರಲ್ಲ ಹೌದು ಬೀರದೇವರು ಮತ್ತೆ ಏನೋ ಬಾಲ್ಯದೊಳಗೆ ಇದ್ದಾಗ ಪರಿಪರಿದಿಂದ ಹಿಂಗೆಲ್ಲ ಬೇಡ್ತಿದ್ರು ನೋಡು ಹಾ ಹಾ ಅದರಂತೆ ಒಬ್ರು ಒಮ್ಮೆ ಏನ್ ಮಾಡಿದಿ ಅಕ್ಕ ಇದ್ದಂತ ಮಾಯಕ್ಕ ಹೌದು ಹಾಲು ಕುಡ್ಲಿ ಕೊಟ್ಟ ಬಳಕಿದ್ ಒಲ್ಲಂದ ಹೌದು ಒಲ್ಲಂದ ಬಳಕ ಹೊಳ್ಳಿ ಆ ಒಂದು ಆಡಿನ ಹಾಲು ಕುಡಿಬೇಕಂದ್ರ ಮತ್ತ ಆಡಿಗೆ
ಮರಿ ತನ್ನ ಕೂಸುಗಳು ಹೌದು ಮೊದಲು ಹಾಲು ಕುಡ್ದಾವ ಅವು ಎಂಜಲವ ನಾವು ಅಲ್ಲ ಅದನ್ನು ಒಲ್ಲೆ ಅಂದಿ. ಹೌದು ಹೌದು ಯಾವಾಗ ಪ್ರಾಣಿಯದ ಬೇಕು ಆಕಳದ ಬೇಕನ್ನ ಅದಕ್ಕೂ ಅಲ್ಲೇ ಆಹಾ ಕುರಿದ ಒಲ್ಲೆ ಆಡಿನ ಒಲ್ಲೆ ಗೋಮಾತೆ ಆಕಳದ ಅಂದ್ರು ಅದಕ್ಕೂ ಯಾವುದು ಒಲ್ಲಂದಿ. ಹೌದು ಮತ್ತ ನಿನಗ ಹುಲಿ ಹಾಲು ತಂದು ಕುಡ್ಲೇನಂತೇಳಿ ಕೇಳಿದ್ಳು. ಆಹಾ ಹುಲಿ ವ್ಯಾಘ್ರದಂದ ಹೌದು ನೋಡ್ರಿ ತಮ್ಮ ಹೇಳ್ತಾನ ಅಕ್ಕಗ ಯಾಕ ಹುಲಿ ವ್ಯಾಘ್ರದ ಹಾ ಮೌಸುತ್ತಿತ್ತದದು ಹೌದು ಆ ಹಾಲು ನನಗ ಒಲ್ಲ ಅಂದಿ. ಹೌದು ಓಲನ್ನು ಬಿಡುವಪ್ಪ ಅಂತೇಳಿ ಅಲ್ಲಿ ಯಾರು ಅಕ್ಕ ಇದ್ದಂತ ಮಾಯಕ್ಕ ಒಂದು ಹಾಲು ತಂದು ಎರಿಕೆ ಮಾಡ್ಯಾಳ. ಅಲ್ಲಿ ಹೌದು ಬೀರ ದೇವ್ರಿಗೆ ಎರಿಕೆ ಆಗ್ಯದ. ಅಲ್ಲಿ ಹಾಲು ಕುಡಿಸ್ಯಾಳ. ಹೌದು ಅದೇ ಹಾಲಿನ ಎರಿಕೆ ಅಂತೇಳಿ ಬೀರ ದೇವ್ರ ಮುತ್ಯಾಗ ಚಿಂಚಲಿ ಅವರಿಗೆ ಫೋನ್ ಮಾಡಿ ಕೇಳಿದ್ರು ಇದು ಖರೆ ಅಂದಿರ್ಬೇಕು. ಹೌದು ಅಲ್ಲಿ ಹಾಲಿನ ಎರಿಕೆ ಆಗತ್ತದ ಹೌದು ಈ ಸದ್ದ. ಹೌದು ಅಲ್ಲಿ ಹುಲಿ ಹಾಲು ವ್ಯಾಘ್ರ ಪ್ರಾಣಿ ಅಂತೇಳಿ ಒಲ್ಲ ಅಂದಿದಿ. ಈ ಸದ್ದ ಅಕ್ಷಯ ತೃತೀಯ ದಿನ ಅಲ್ಲಿ ಹಾಲಿನ ಎರಿಕೆ ಆಗ್ತದ ಬೀರ ದೇವ್ರಿಗೆ. ಅಂದ್ರ ಯಾವ ಪ್ರಾಣಿ ಹಾಲಿನ ಎರಿಕೆ ಆಗ್ತದ. ಹೌದು ಇಲ್ಲಿ ಮುಂದೆ ಹೇಳ್ತಾ ಕೇಳ್ರಿ. ಮುಂದೆ ಇದ್ದ ಸವಿಲಾರದಂತ ಶಿಷ್ಯ ಇದ್ದಂತ ಮಾಳಿಂಗರಾಯ ಮುತ್ತೆ ಕಾಡಿದಿ. ಹಾ ಹುಲಿಗಿನ ತಗೊಂಡು ಬಾ ಅಂದಿದಿ. ಮಾಳಿಂಗರಾಯ ಮುತ್ತೆ ವಾರ್ತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಕೊಟ್ಟನ. ಆ ಹುಲಿಗಿನ ಊಟ ಮಾಡಿದಿ. ಹೌದು ಇಲ್ಲಿ ನಿನಗ ಕೇಳುತ್ತ ಸಿದ್ದು ಏನು ಹಿಂದ ಬೀರ ದೇವರ ವ್ಯಾಘ್ರ ಪ್ರಾಣಿ ಅದ ಮೌಸ್ಥಿತದ ಪ್ರಾಣಿದ ಹಾಲು ಒಂದ್ ಅಂದವನೇ ನೀ ಇದ್ದಿ. ಹೌದು ಮಾಳಿಂಗರಾಯ ಮುತ್ಯಾಗ ಹಚ್ಚಿ ಈ ಹುಲಿ ಹಾಲಿನ ಗಿಣ್ಣ ತಗೊಂಡ ಬಾ ಅಂದಿದಿ. ಈ ಏನ ಹುಲಿ ಹಾಲು ಮೌಸ್ಥಿತಿ ಇತ್ತೋ ಏನ ಹಂಗೆ ಇತ್ತು. ಹೌದು ಕೇಳ್ರಿ ವಿಷಯ ಹಂಗದ. ಹೌದು ಈ ಹುಲಿ ಮೌಸ್ಥಿತಿ ತತ್ತಿಯೋ ಏನ ಹಂಗೆ ಇತ್ತು. ಹೌದು ಈ ಹಾಲು ವ್ಯಾಘ್ರ ಪ್ರಾಣಿದ ಹೌದೋ ಏನ ಇಲ್ಲೋ. ಹೌದು ಏನ ಕಾರಣಕ್ಕಾಗಿ ನನ್ನ ಸಿದ್ಧ ಮಾಳಿಂಗರಾಯ ಮುತ್ಯಾಗ ಹಚ್ಚಿ ಬೀರ ದೇವರ ಹುಲಿ ಹಾಲು ತಗೊಂಡು ಬಂದು ಆ ಊಟ ಮಾಡ್ಯಾನ. ಏನ ಕಾರಣಕ್ಕಾಗಿ ಊಟ ಮಾಡದಿ. ಹೌದು 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 ಅನಭಾವಿ ಕಲಾವಿದರು ಹೇಳ್ತಾರ. ಹೇಳ್ತಾರಿಪ್ಪ. ಯಾಕಂದ್ರ ಸಿದ್ಧಟಿಗೆ ಇಂಥ ವಿಷಯ ಕೇಳ್ಬೇಕ್ರಿ. ಆಹಾ ಬರೀ ಅದ ಹಾಂಗಾಯ್ತು ಹಿಂಗಾಯ್ತು. ಅದ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಇದೆ ಇವ್ ಸಿದ್ಧಟಿಗೆ ಮಾತಾ ಹಿಂಗ ವಿಷಯ ನಡಿಬೇಕು. ಹೌದು ಅದಕ್ಕ ಹಿನ ಒಂದು ಮಾತ ಕೇಳುದದ. ಏನ್ರಿಪ್ಪ ವಿಷಯ ಏನ ಕೇಳುದದ. ಏನ್ರಿ ಇದು ನಮ್ಮ ಗೊಳಿಗೆ ಗೋವಿಂದಪುರದ ನೆರಳಿ ಗ್ರಾಮದೇ ಕೇಳೋನು. ಹೌದು ಇದು ಉಮ್ರಾಜ್ ಎಂಬುದು ಉಂಬ್ಳ್ಯಾನ ಹಟ್ಟಿ ಹೌದಿಲ್ರಿ. ಹೌದು ಸಾಮಾನ್ಯ ಜಾಗ ಅಲ್ಲಿದು. ಹಾ ಗೋವಿಂದಪುರ ಸಾಮಾನ್ಯ ಅದಲ್ಲ. ಉಂಬ್ಳ್ಯಾನ ಹಟ್ಟಿ ಸಾಮಾನ್ಯ ಅಲ್ಲ. ಶುದ್ಧರು ತುಳಿದುದು ಭೂಮಿಯು. ಹೌದು ಇಲ್ಲಿ ಪವಾಡ ಆಗ್ಯದ. ನನ್ನ ತಂದಿನಾದಂತ ಮಹಾದೇವಲಿಂಗ ಮತ್ತೆ 700 ಕಿಲ್ಲಾರ ಮೈಸುವಂತ ಜಾಗದಿದು. ಹೌದು ಹಿನ ಮಾಸಿದಪ್ಪನ ವಿಸ್ತಾರ ಹಿನ ಹುಟ್ಟಿಲ್ಲ ಮಾಸಿದಪ್ಪಂದು. ಈ ಪದ್ಯ ಆದ ಬಳಿಕ ಕೇಳೋದು ನಿಮಗ. ಹೌದು ನನ್ನ ಮಾಸಿದಪ್ಪ ಹಿನ ಹುಟ್ಟಿಲ್ಲ. ಆಹಾ ಹಿನ ಈ ಪದ್ಯ ಆದ ಬಳಿಕ ಕೇಳೋದದ. ಇಲ್ಲಿ ಒಂದು ಮಾತು ಏನ ಕೇಳೋದದ. ಏನ್ರಿಪ್ಪ ಮಾತಾ ಉಮ್ರಾಜ್ ಎಂಬುವ ಉಮಳೆ ಠಾಣೆದಾಗ ಸಾಮ್ರಾಯಗೌಡರು ತುಕ್ಕಪ್ಪರಾಯಗೌಡರು ಕಿಲ್ಲಾರ ಕೈದ್ರು ಸಿದ್ಧಟಿಗೆಲ್ಲ ಮಾಡಿದ್ರು. ಹೌದು ಈ ಸದ್ದ ಉಮ್ರಾಜ್ ರೇವಪ್ಪ ಮತ್ತೊಂದು ಹೇಳಿಕೆ ಆಗುತ್ತದ. ನುಡಿ ಹಾಕವ ಭಂಡಾರಗಟ್ಟಿ ಭೀಮಾ ಹೊಳೆ ಹಚ್ಚಕ್ಕೆ ಭಂಡಾರಗಟ್ಟಿ ಮಾಧುಲಿಂಗಂದು ಮೂಕ ಚಿನ್ನ ಆಗುತ್ತದ. ಹೆಚ್ಚಕ್ಕ ಬಿಚ್ಚಿ ಹೇಳಿಕೆ ಆಗುತ್ತದ. ಹೌದು ಹೌದಲ್ಲ. ಹೌದು ಉಮ್ರಾಜ ರೇವಪ್ಪ ಮುತ್ಯಾಗ ಹಾ ಅಮಸಿದ್ದ ಮುತ್ತನ ಮಠ ಮನಿ ಮಾಳಿಂಗರಾಯ ಮುತ್ತನ ಮಠ ಮನಿಗೆ ಹೌದು ಈಗ ಜಾತ್ರೆ ಕೇತ್ರಿ ಯಾವಾಗ ದೊಡ್ಡ ಬಾಗಲಿ ಏನೇ ಆಗಲಿ ಹೂವ ಪಟ್ಟಣದ ಬರ್ತಾವ. ಹೌದು ಹೂವ ಪಟ್ಟಣದ ಬರ್ತಾವ. ಹಾ ಉಮ್ರಾಜ ರೇವಪ್ಪ ಮುತ್ಯಾಗ ಪಟ್ಟಣದ ಹೂವ ಯಾಕ ಬರಂಗಿಲ್ಲ. ಹೌದು 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 ಹೂವ ಬ್ಯಾರೆ ಕಡದ ಬರ್ತಾವ. ಬ್ಯಾರೆ ಕಡದ ಏನ ಕಾರಣಕ್ಕಾಗಿ ಬರ್ತದ ಯಾವ ಊರಂದ ಹೂವ ಬರ್ತದ ಅದು ಹಿಂದ ಒಂದು ಸಿದ್ಧಟಿಗೆ ಅದ. ಅದು ಸಿದ್ಧಟಿಗೆ ಯಾವುದು. ಹೌದು 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 ಮುಂದಿನ ಸಂಧಿಗೆ ವಿಷಯ ಹೊರಗೆ ಬೀಳ್ತಾವ. ಹೇಳು ಅದಕ್ಕ ಈ ಪದ್ಯ ಅರ್ಧಕ್ಕೆ ಉಳ್ದಾದ. ಹೌದು ಅದು ಗುರು ಶಿಷ್ಯ ಇರ್ಲಿ ಅಲ್ಲಿ ಅವು. ಹಾ ಇದೇ ಟೈಮ್ ಬಹಳ ಆಗ್ಲತ್ತದ. ಅದು ಅನ್ನತ್ತಂದ್ರ ತೊಂಬರಿ ಉದ್ಕಡೆ ಆಗ್ಬೇಕಾಗತ್ತದ. ಅದು ಇರ್ಲಿ ಈ ಕಡೆ. ಹಾ ಇಂಥ ಸಿದ್ಧಟಿ ವಿಷಯ ಇಂಥ ಹುಲಿ ಕೇಳಗತ್ತದ ಅಂದ್ರೆ ನನಗೆ ಎಷ್ಟೋ ಆನಂದ ಆಗ್ಲಾಗತ್ತದ. ಅದು ಗುರು ಶಿಷ್ಯರ ಹಂಕಾದು. ಈ ಕಡೆ ಮಾದಲಿ ಹಂಗ ಕಿಲ್ಲಾರ ಮೈಸೂರು ತಿರ್ಗಾಡನ್ ಹಂಗ ಆ ಕಡೆ ತಿರ್ಗಾಡ್ಲೆವು. ಹೌದು ಮೈದು ಬರ್ಲಿ ಶಿಷ್ಯರು ಇಬ್ರು ಆ ಕಡೆ ಹೋಗ್ಲಿ ಹಂಕಾದ ಏನ್ ಬ್ಯಾಡೀಗ. ಹೌದು ಈ ಪದ್ಯ ಮುಗಿದ ಬಳಕ ನನ್ನ ಗೋವಿಂದಪುರದಾಗ ಮಾಧುಲಿಂಗ ಹುಟ್ಟಸವ್ರಿದ್ದೇವು ಬಂಧುಗಳೇ. ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ತಮ್ಮಲ್ಲಿ ಕಳ್ಕಳಿ ವಿನಂತಿ. ಹೌದು ಹೌದು ಹೌದು